ಎಂ ಭಾರತಿಯವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಸೇರುವ ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 ರಿಪಬ್ಲಿಕ್ ಡೇ. ಇದರಿಂದ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ನಾವು ನಮ್ಮ ಬ್ರಿಟಿಷರಿಂದ ಆಳ್ವಿಕೆ ಪಡೆದು ನಾವು ಸ್ವತಂತ್ರರಾಗಿ ಇವತ್ತು ನಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನು ನಾವು ತಗೊಂಡು ನಮ್ಮ ಎಲ್ಲ ಅವರವರ ಸ್ವಂತ ಕಾಲಿನ ಮೇಲೆ ನಿಲ್ಲುವಂಥ ಒಂದು ಅವಕಾಶವನ್ನು ಇವತ್ತು ಪ್ರಜಾಪ್ರಭುತ್ವವು ನಮಗೆ ಮಾಡಿಕೊಟ್ಟಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಾವು ಈ ಒಂದು 26ನೇ ಗಣರಾಜ್ಯೋತ್ಸವವನ್ನು ಆಚರಿಸೋದು. ಎಲ್ಲರೂ ಇವತ್ತು ಅವರವರ ಕಾಲಿನ ಮೇಲೆ ನಿಂತು ಅವರವರ ಬಿಸ್ನೆಸ್ ಇರ್ಬೋದು, ಅವರವರ ಮನೆ ಮಠ ಎಲ್ಲದಕ್ಕೂ ಸ್ವಾತಂತ್ರ್ಯ ಕೊಟ್ಟ ನಮ್ಮ ಇವತ್ತಿನ ಪ್ರಜಾಪ್ರಭುತ್ವದ ಆಳ್ವಿಕೆ ಭಾಳ ಉತ್ತಮವಾಗಿ ಎಲ್ಲ ದೇಶಗಳಲ್ಲಿಯೂ ಅತ್ಯಂತ ಸಂಭ್ರಮದಿಂದ ಇದನ್ನು ಆಚರಿಸ್ತಾ ಇದ್ದಾರೆ. ರಿಪಬ್ಲಿಕ್ ಡೇ ನಮಗೆ ಇಂಪಾರ್ಟೆನ್ಸು. ಎಲ್ಲ ಕೆಲಸಗಳು ಅತ್ಯುತ್ತಮವಾಗಿ ಇದರಿಂದ ಮುಂದುವರಿತಾ ಹೋಗ್ತಾ ಇದೆ ಅಂತ ಅನ್ನುವಂಥದ್ದು. 18 ವರ್ಷ ತುಂಬಿದ ಎಲ್ಲರಿಗೂ ಸಹ ವೋಟು ಹಾಕುವಂಥ ಹಕ್ಕನ್ನು ಸಂವಿಧಾನ ಮಂಡಿಸಿದ್ದಾರೆ. ಅದರ ಪ್ರಕಾರ ಇವತ್ತಿನವರೆಗೂ ನಾವು ಕೂಡ ಎಲ್ಲರಿಗೂ ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕುವ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ ಅನ್ನುವಂಥದ್ದು. ಅದನ್ನೆಲ್ಲ ರೂಢಿಸಿಕೊಂಡು ಮುಂದೆ ನಮ್ಮ ಕಾಲಿನ ಮೇಲೆ ನಾವೇ ನಿಲ್ಲುವಂಥ ಹಕ್ಕು ಕೂಡ ತಂದುಕೊಟ್ಟಿದೆ ಪ್ರಜಾಪ್ರಭುತ್ವ. ಅದಕ್ಕೋಸ್ಕರ ನಾವೆಲ್ಲರೂ ಮತ್ತು ಈ ಒಂದು ಯಾವುದು ನಮಗೆ ತೋರಿಸಿಕೊಟ್ಟಂಥ ನಮ್ಮ ಪರಿಸರದ ಮತ್ತು ನಮ್ಮ ಜಿಲ್ಲೆಯ, ನಮ್ಮ ತಾಲೂಕು, ನಮ್ಮ ಗ್ರಾಮೀಣ ಹಾಗೂ ನಮ್ಮ ದೇಶ ಎಲ್ಲ ಅಳಿಸಬೇಕಾದರೆ ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗಿರಬೇಕು. ಅದರಿಂದ ಬನ್ನಿ ನಾವೆಲ್ಲರೂ ಸ್ವತಂತ್ರ ಪ್ರಜೆಗಳಾಗಿ ಎಲ್ಲರೂ ನಮ್ಮ ದೇಶಕ್ಕೆ ಅನುಗುಣವಾಗಿ ಎಲ್ಲ ಪ್ರೀತಿ ವಿಶ್ವಾಸವನ್ನು ಕಾಪಾಡಿಕೊಂಡು ಕೆಲಸ ಮಾಡೋಣ ಅಂತ. ತುಂಬ ಪೇಷಂಟ್ಗಳು ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಕೆಲವರಿಗೆ ಇದರ ಪ್ರಯೋಜನ ಆಗಬೇಕು. ನಾವು ಇವತ್ತು ಅಶೋಕ್ ನಗರ ಕ್ಲಬ್ಬಿಂದ ವೆನ್ಲಾಕ್ ಹಾಸ್ಪಿಟ್ಲಿಗೆ ಕೆಲವು ಬೆನಿಫಿಷರಿಗಳಿಗೆ ನಾವು ಇದೆಲ್ಲ ಕೊಡ್ತಾ ಇದ್ದೇವೆ. ಅದು ಒಂದು ಡ್ರಿಂಕ್ಸ್, ಎನರ್ಜೆಟಿಕ್ ಡ್ರಿಂಕ್ಸ್, ಮತ್ತು ಸರ್ಜಿಕಲ್ ಕಾಸ್ಟ್, ಮತ್ತು ಬೆಲ್ಟ್ಸ್, ಮತ್ತು ವೆಪರೈಸರ್ಸ್ 100 ಎಲ್ಲ 100 ಕೊಡ್ತಾ ಇದ್ದಾರೆ. 100 ಆಗಿ
ಶಿಫಾರಸು ಪ್ರತಿಯೊಂದು ರೋಗಿಗಳಿಗೆ, ಏನು ಹುಷಾರಿಲ್ಲದವರಿಗೆ ಇಂಥ ಒಂದು ಬೆಲ್ಟ್, ಸೊಂಟದ ನೋವಿದ್ದವರಿಗೆ ಇಂಥದನ್ನೆಲ್ಲ ಉಪಯೋಗಿಸಲಿಕ್ಕೆ ಅಂತ ಇಲ್ಲಿ ತಂದು ಕೊಟ್ಟಿದ್ದೇವೆ. ನಮ್ಮ ಡಾಕ್ಟರ್ ರಕ್ಷಿತ್ ಅವರು ಇದನ್ನು ವಿಚಾರ ತಗೊಂಡು ಎಲ್ಲ ಪೇಷಂಟಿಗೆ ಅದು ಸಿದ್ಧವಾಗಿ ಆಗಲಿ ಅಂತ ಅನ್ನುವಂಥ ವಿಷಯದಲ್ಲಿ ನಾವು ಈ ಸೇವೆಯನ್ನು ಮಾಡ್ತಾ ಎಲ್ಲ ಹಾಸ್ಪಿಟಲ್ಗಳಿಗೆ ಹೋಗ್ತಾ ಇದ್ದೇವೆ. ಪ್ರತಿ ಕೆಲವಾಗಿ ಇವತ್ತು ನಾವು ಎಲ್ಲ ಹಾಸ್ಪಿಟ್ಲಿಗೆ ಬಂದು ಈ ಒಂದು ಥಿಂಗ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಎಲ್ಲ ರೋಗಿಗಳಿಗೆ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬಂದು ಡಾಕ್ಟರ್ ರಕ್ಷಿತ್ ಅವರಿಗೆ ಈ ಥಿಂಗ್ಸನ್ನು ಒಪ್ಪಿಸಿದ್ದೇವೆ. ಅವರೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನುವಂಥ ಇದರಲ್ಲಿ ಭರವಸೆಯಲ್ಲಿ ನಾವು ಇವತ್ತು ಡೈಲಿ ಸೇವಾ ಏನಿದೆ ನಮ್ಮ ಹತ್ರ, ನಾವು ಸೇವೆ ಮಾಡೋದೇ ನಮ್ಮ ಭಾಗ್ಯ. ಅದರಲ್ಲಿ ಇಷ್ಟು ಜನರು ಸೇವೆಯಲ್ಲಿ ತೊಡಗಿಸಿಕೊಂಡು ಈ ಒಂದು ಪ್ರಯೋಜನವನ್ನು ಪಡೆದುಕೊಳ್ತಾರೆ ಅಂತ ಅವರನ್ನು ನಾವು ಗುರುತಿಸಿ ಇವತ್ತು ನಾವು ಕೊಡ್ತಾ ಇದ್ದೀವಿ. ದಿನಕ್ಕೆ ಒಂದು OPDಯಲ್ಲಿ ಒಂದು 150ಕ್ಕೂ 200 ಜನ ಬರ್ತಾರೆ. ಸೊ ಹೆಚ್ಚಿನವರು ಇಲ್ಲಿ ಅಂದರೆ ಅಫೋರ್ಡೆಬಲ್ ಇರಲ್ಲ, ಅಂದರೆ ಅವರಿಗೆ ಖರ್ಚು ಮಾಡುವಷ್ಟು ತಾಕತ್ತಿರಲ್ಲ. ಸೊ ಹೌದು, ಆರ್ಥಿಕ ಪರಿಸ್ಥಿತಿ ಅವ್ರದ್ದು ಅಷ್ಟು ಚೆನ್ನಾಗಿರಲ್ಲ ಇಲ್ಲಿ ಬರೋರು. ಸ್ಪೆಷಲಿ ಈಗ ಅಡ್ಮಿಟ್ ಆದವ್ರ ಪೇಷಂಟಿಗೂ ಹಾಗೇನೆ. ಈಗ ಅವರಿಗೆ ಊಟದ ಸಮಸ್ಯೆ ಇರುತ್ತೆ, ಇಲ್ಲ ಅಂತ ಹೇಳಿದರೆ ಅವರಿಗೆ ಕೆಲವರಿಗೆಲ್ಲ ಬೆಲ್ಟ್, ಕೆಲವರಿಗೆಲ್ಲ ಡ್ರೆಸ್ಸಿಂಗಿದ್ದು ಕೆಲವು ಮೆಟೀರಿಯಲ್ಸ್, ಇಲ್ಲಾಂದರೆ ಸಿಮೆಂಟ್ ಹಾಕ್ತೀವಲ್ಲ ಕೈಗೆ ಫ್ರ್ಯಾಕ್ಚರ್ ಆದಾಗ ಅದರೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ. ಅದಕ್ಕೆ ತಗೊಳ್ಳೋಷ್ಟು ಅವ್ರ ಕೈಲಿ ಹಣ ಇರಲ್ಲ. ಸೊ ಇವ್ರು ಲಯನ್ಸ್ ಕ್ಲಬ್ ಅವರು ಇದೊಂದು ಒಳ್ಳೆ ಕೆಲಸ ಮಾಡಿ ಇವತ್ತು, ಅಂದರೆ ವೇಪರೈಸರ್ಸು ಮತ್ತು ಸ್ವಲ್ಪ ಕಾಸ್ಟ್ ಮೆಟೀರಿಯಲ್ಸ್ ಎಲ್ಲ ತಂದುಕೊಟ್ಟು ಯಾರಿಗೆ ಯೂಸ್ ಆಗಬೇಕಂತಿದೆ ಅವರಿಗೆ, ಯಾರಿಗೆ ಬೈ ಮಾಡೋಕ್ಕಾಗಲ್ಲ, ಕಂಡ್ಕೊಳ್ಳೋಕ್ಕಾಗಲ್ಲ ಆರ್ಥಿಕ ಪರಿಸ್ಥಿತಿಯ ಕಾರಣ, ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುವ ಹಾಗೆ ನೋಡಿಕೊಂಡಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು. ಲಯನ್ ನವೀನ್ ಶೆಟ್ಟಿ, ಲಯನ್ ಚರಣಾಣ ಹಾಗೂ ಕೇಂದ್ರ ಬಿಂದುವಾಗಿರುವಂತಹ ಇವತ್ತು ಇವರ ಕ್ಲಬ್ಬಿನ ಮುಖ್ಯ ಕಾರ್ಯಕ್ರಮ ಕೇಂದ್ರ ಬಿಂದುವಾಗಿರುವಂತಹ ಲಯನ್ಸ್ ಕ್ಲಬ್ ಗವರ್ನರ್ ಆಗಿರುವಂತಹ ಶ್ರೀಮತಿ ಲಯನ್ VM ಭಾರತಿ ಅವರು ಆಗಮಿಸಿದ್ದಾರೆ. ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಗೆ ಇದೇ ತಂಡವು ಆಗಮಿಸಿ ನಮಗೆ ತುಂಬಾ ದೊಡ್ಡ ಮಟ್ಟದ ವಸ್ತು ಪಾಚನ ಬಹಳ ಮೊತ್ತವುಳ್ಳಂತಹ ಕಪಾಟ ಅಂತ ಲಯನ್ ಶ್ರೀಮತಿ VM ಭಾರತಿ ಅವರು ಒಂದೆರಡು ಮಾತುಗಳನ್ನು 1 2 3 ಹೇಳಿ. ನಮಸ್ತೆ. ವೇದಿಕೆಯಲ್ಲಿ ಇರತಕ್ಕಂಥ ಅಧ್ಯಕ್ಷರು ನರೇಶ್ ಅವರೇ, ನವೀನ್ ಶೆಟ್ಟಿ ಅವರೇ, ಇದು ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಇವರೆಲ್ಲ ಬಂದಿದ್ದೀರಾ, ಇವತ್ತು ರಜೆ ಅಲ್ಲ ಶಾಲೆಗೆ, ಇನ್ನೂ ಬಂದಿದ್ದೀರಾ, ಕರೆಸಿದ್ದಾರೆ ನಿಮ್ಮನ್ನು. ಯಾಕೆ ಇವತ್ತು ನಮ್ಮ ಗಣರಾಜ್ಯೋತ್ಸವ, ಗಣರಾಜ್ಯ ಉತ್ಸವ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಪುಟ್ಟ ಮಕ್ಕಳು ತುಂಬ ಚೆನ್ನಾಗಿದೆ ನೋಡಲಿಕ್ಕೆಲ್ಲ. ನಾನು ನೆನೆಸಲಿಲ್ಲ ನೀವು 7ನೇ ಕ್ಲಾಸ್ ಮಕ್ಕಳಿಗೆ ಇತಿಹಾಸ ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ ತೆಗಿಬೇಕು. ಬರೀ ಓದೋದ್ರಲ್ಲಿ ಅಲ್ಲ, ಆಟ ಆಡಬೇಕು, ಡ್ಯಾನ್ಸ್ ಮಾಡಬೇಕು, ಎಲ್ಲ ಎಂಟರ್ಟೈನ್ಮೆಂಟ್ಸ್ ಇರಬೇಕು. ಮಾತ್ರ ನೃತ್ಯ ಮಾಡಬೇಕು, ದೇವರನ್ನು ವಂದಿಸಬೇಕು, ಓದಬೇಕು ಚೆನ್ನಾಗಿ, ತಂದೆ ತಾಯಿಗಳಿಗೆ ಮಾತ್ರ ಕೇಳಬೇಕು. ಎಲ್ಲರೂ ಒಟ್ಟಿಗೆ ಸೇರಿ ಸ್ಕೂಲಲ್ಲಿ ಗಲಾಟೆ ಮಾಡಬಾರ್ದು, ಜಗಳ ಮಾಡಬಾರ್ದು, ಒಟ್ಟಿಗೆ ಇರಬೇಕು ಪ್ರೀತಿ ವಿಶ್ವಾಸಗಳಿಂದ, ಆಯ್ತಾ? ಹಾಗೆ ಓದ್ತಾ ಮುಂದೆ ಬರಬೇಕು. ಈಗ 2ನೇ ಕ್ಲಾಸ್ ಮಕ್ಕಳು ಈಗ ಓದಲಿದ್ದಾರೆ. ನಿಮಗೆ ಪರೀಕ್ಷೆ ಯಾವಾಗ? 6-7ಕ್ಕೆ. ಒಳ್ಳೆಯದಾಗಿ ಓದಬೇಕು. ಈ ವರ್ಷ ಓದಿ ನೀವು ಹೈಸ್ಕೂಲಿಗೆ ಹೋಗುವಂತೆ ಆಗಬೇಕು. ಹೈಸ್ಕೂಲ್ನಲ್ಲಿ 3 ವರ್ಷ ಓದಿ ಮತ್ತೆ PUC ಕಾಲೇಜ್
ಎಲ್ಲರಲ್ಲಿ ಹೋಗಿ ತನ್ನ ತಂದೆ ತಾಯಿಗಳಿಗೆ ಯಾವ ತೊಂದರೆ ಕೊಡದೆ ಒಳ್ಳೆ ಕೆಲಸ ಸೇರಿಸ್ಕೊಂಡು ಅವರನ್ನು ನೀವು ನೋಡಬೇಕು. ನಿಮ್ಮನ್ನು ಅವ್ರು ನೋಡ್ತಾನೆ ಇಲ್ಲಿವರೆಗೆ, ಬಿಗಿನಿಂಗಿಂದ ಎಂಟುವರೆಗೆ ಅವ್ರು ನೋಡ್ತಾರೆ. ಮತ್ತೆ ಕೆಲಸ ಸಿಕ್ಕಿದ ಮೇಲೆ ನೀವು ಅವ್ರನ್ನ ನೋಡ್ಬೇಕು, ಗೊತ್ತಾಯ್ತಾ? ಕೆಲಸ ಸಿಕ್ಕಿದ ಮೇಲೆ ಹುಡುಗರು ಒಂದು ಕಡೆ, ಹುಡುಗಿಯರು ಒಂದು ಕಡೆ ಇರುವಾಗ ಎಲ್ಲರೂ ಚೆನ್ನಾಗಿ ಪಾಠ ಓದಿ ಮತ್ತೆ ಮನೆಯಲ್ಲಿ ಓದ್ಕೊಂಡು ಪರೀಕ್ಷೆಗೆ ಪ್ರಿಪೇರ್ ಅವಕಾಶಕ್ಕಾಗಿ ವಂದಿಸ್ತೇನೆ. ಹೆಚ್ಚು ನಾನು ಮಾತಾಡೋದಿಲ್ಲ. ಇವತ್ತು ಎಲ್ಲ ಮಾಡಿಕೊಟ್ಟಿದ್ದಾರೆ, ವ್ಯವಸ್ಥಿತವಾದ ಒಂದು ಆಟದ ಪಾರ್ಕ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಇಲ್ಲಿವರೆಗೆ ಆಟ ಆಡ್ತಾ ಇದ್ದೀರಲ್ಲ, ಇವತ್ತು ನಿಮಗೆ ಅವರು ಬಿಡಲಿಲ್ಲ ನಿಮ್ಮ ಕೈನ. ಯಾಕೆಂತ ಹೇಳಿದರೆ ಇವತ್ತು ನಿಮಗೆ ಒಂದು ಸ್ಕೂಲಿಗೆ ಎಲ್ಲ ಫೈಲ್ಸ್ ಅದು ಇದ್ದಾರೆ ಕಬೋರ್ಡ್ ಕೊಡ್ತಾ ಇದ್ದಾರೆ, ಒಳ್ಳೆ ಕಬೋರ್ಡ್. ಟೀಚರ್ಸ್ಗಂತೂ ಥಿಂಗ್ಸಲ್ಲಿ ಇಟ್ಕೊಳ್ಳೋಕ್ಕೆ, ಮಕ್ಕಳ ಫೈಲ್ಸ್ ಅದು ಇದು ಇಟ್ಕೊಳ್ಳೋಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಒಂದು ಇವತ್ತು ಸಮಾಜ ಸೇವೆ ಮಾಡುವ ಮೂಲಕ ರೂಪಿಸಿಕೊಂಡು ಇವತ್ತು ನಮಗೆ ನಿಮಗೇನು ಬೇಕು ಅದನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ವರ್ಷ ಅವರು ಮಾಡುವಂಥ ಒಂದು ಶಾಶ್ವತ ಒಂದು ಯೋಜನೆಗಳು ನಿಮ್ಮ ಕೈ ಬಿಡಿಯಾಗಿರಲಿ ಅಂತ ಹೇಳ್ತಾ, ಯಾವಾಗಲೂ ಈ ಲಯನ್ಸ್ ಕ್ಲಬ್ ಅವರು ಮಾಡುವ ಸೇವೆ ಈ ಸ್ಕೂಲಿಗೆ ಬಹಳ ಶ್ಲಾಘನೀಯವಾದದ್ದು. ಆದ್ದರಿಂದ ನೀವೆಲ್ಲ ಅದರ ಪ್ರಯೋಜನವನ್ನು ಪಡ್ಕೊಳ್ಳೋಂಥ ಆಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಶಿಕ್ಷಕರಿಗೆ ನಾನು ಪ್ರತಿ ವರ್ಷ ಇದನ್ನು ಮಾಡ್ತಾ ಇದ್ದೇವೆ. ಈ ವಿಶೇಷ ಸನ್ನಿವೇಶದಲ್ಲಿ ನಮ್ಮ ಲಯನ್ಸ್ ಜಿಲ್ಲೆಯ ರಾಜ್ಯಪಾಲರಾದಂಥ ಶ್ರೀಮತಿ ಭಾರತಿ BM ಮೇಡಮ್ರವರು ನಮಗೆ ವಿಶೇಷ ಅತಿಥಿಯಾಗಿ ಜಿಲ್ಲಾ ರಾಜ್ಯಪಾಲರಾಗಿ ಆಗಮಿಸಿದ್ದಾರೆ. ಅವರನ್ನು ನಾನು ಈ ಆಶ್ರಮದ ವತಿಯಿಂದ ಮತ್ತು ಲಯನ್ಸ್ ಕ್ಲಬ್ ಅಶೋಕ್ ನಗರದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ನಮ್ಮ ಕ್ಲಬ್ಬಿನ ಈ ವರ್ಷದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಯನ್ ನರೇಶ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಝೋನ್ ಚೇರ್ಪರ್ಸನ್, ಕ್ಲಬ್ಬಿನ ಈ ಡಿಸ್ಟ್ರಿಕ್ಟ್ನ ಝೋನ್ ಚೇರ್ಪರ್ಸನ್, ನಮ್ಮ ಕ್ಲಬ್ಬಿನ ಸದಸ್ಯ ಶ್ರೀಯುತ ಲಯನ್ ಚರಣ್ರವರಿದ್ದಾರೆ. ಅವರನ್ನು ಕೂಡ ಚರಣ್ ಆಲ್ವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಈ ವರ್ಷದ ಕ್ಲಬ್ಬಿನ ಟ್ರೆಜರರ್ ಆದಂಥ ಖಜಾಂಚಿ ಆಗಿರುವಂತಹ ಲಯನ್ ಲಾಜ್ವಂತಿ ಅಕ್ಕನವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಆಶ್ರಮದ ಮುಖ್ಯಸ್ಥೆ
ಸಿಸ್ಟರ್ ಸಿಮಿಲಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸುಮಾರು ವರ್ಷಗಳಿಂದ ಪ್ರಾಯಶಃ 10 ವರ್ಷಕ್ಕಿಂತಲೂ ಆಗ್ಬೋದು. ಅದ್ರ ಜೊತೆಗೆ ನಾವು ಈ ಮಕ್ಕಳೊಂದಿಗೆ ಬಾಂಧವ್ಯ ಬಂದಿದ್ದೇವೆ. ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದ ಒಂದು ಭೋಜನ ವ್ಯವಸ್ಥೆಯನ್ನು ನಮ್ಮ ಕ್ಲಬ್ಬಿನ ಹೆಮ್ಮೆಯ ಸದಸ್ಯ ನಮ್ಮ ಆತ್ಮೀಯರು ಶ್ರೀಯುತ ಲಯನ್ ಮಂಚೂರವರು ಇದನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅವರ ಈ ಒಂದು ಅನ್ನದಾನದ ಕಾರ್ಯಕ್ರಮವನ್ನು ಅವರೇ ತಾನೇ ವಹಿಸಿಕೊಳ್ತಾರೆ. ಪ್ರತಿ ವರ್ಷ ಪ್ರತಿ ಅಧ್ಯಕ್ಷರಿಗೂ ಇದನ್ನು ಪೂರೈಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಜೀವದಾನ ಈ ಆಶ್ರಮದ ಎಲ್ಲ ನೆರೆದಿರತಕ್ಕಂಥ ಎಲ್ಲ ಸಿಸ್ಟರ್ಸ್ಗಳೇ, ಇಲ್ಲಿ ನೋಡಿಕೊಳ್ಳುವಂಥ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಅವರಿಗೆಲ್ಲರಿಗೂ ನಾನು ಮೊಟ್ಟ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏಕೆಂದರೆ ಒಂದು ಆಶ್ರಮ ನಡೆಸಬೇಕು ಅಂತೇಳಿದರೆ ಅದು ಸುಮ್ಮನೆ ಬರೋದಿಲ್ಲ. ಎಲ್ಲದನ್ನು ನೋಡಿಕೊಂಡು, ಅದನ್ನು ಮಕ್ಕಳನ್ನು ನೋಡಿಕೊಂಡು, ಗುರುವಿಗೆ ಒಂದು ಶಿಷ್ಯರಾಗಿ, ಮಕ್ಕಳಿಗೆ ಒಂದು ತಾಯಿಯಾಗಿ, ಮಕ್ಕಳಿಗೊಂದು ದೇವರಾಗಿ, ಹಾಗೆ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಒಂದು ಕೆಲಸವನ್ನು ಮಾಡುವ ನಿಮ್ಮಂಥ ಸಿಸ್ಟರ್ಸ್ಗಳು ಇಲ್ಲಿ ಇದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏಕೆಂತ ಹೇಳಿದರೆ ಒಂದು ಮಗು ತನ್ನ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನಮಗೆ ದೇವರಿಗಿಂತ ಇಲ್ಲಿ ನೋಡುವ ಗುರುವೇ ಹೆಚ್ಚು. ಆದ್ದರಿಂದ ನೀವೆಲ್ಲ ಸೇರಿ ಈ ಮಕ್ಕಳನ್ನು ಅತ್ಯುತ್ತಮವಾಗಿ ನೋಡಿ ಈ ಒಂದು ಜೀವದಾನ ಆಶ್ರಮವನ್ನು ನೋಡಿಕೊಂಡು ಮಕ್ಕಳಿಗೆ ಬೇಕಾದ ಅವಶ್ಯವಾದ ಕೌಶಲ್ಯಗಳನ್ನು ಒದಗಿಸಿಕೊಂಡು ಮಕ್ಕಳನ್ನು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಂತ ಹೇಳ್ತಾ ಹೊತ್ತಿಲ್ಲದ ಹೊತ್ತಲ್ಲಿ ಅವರನ್ನು ಕಾಪಾಡಿಕೊಳ್ತಾ ಬರ್ತಾ ಇದ್ದೀರಾ. ನಿಜವಾಗಿ ಅವರಿಗೆ ಕೊಡುವಂಥ ಔಷಧ ಇರ್ಬೋದು, ಅವರಿಗೆ ಸಮಗ್ರವಾದ ಇಲ್ಲಿ ಕಲ್ಪಿಸುವ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಿಕೊಂಡು ನೀವೆಲ್ಲರೂ ಸಹ ಇದಕ್ಕೋಸ್ಕರ ದುಡಿತಾ ಇದ್ದೀರಿ. ಇನ್ನು ಹೆಚ್ಚಿನ ಮಕ್ಕಳು ಸಹ ಇದರಲ್ಲಿ ಅರ್ಧ ಮಕ್ಕಳು ಸ್ವಲ್ಪ ಹುಷಾರಿಲ್ಲದಿರುವವರು, ಅರ್ಧ ಮಕ್ಕಳು ಒಳ್ಳೆ ಮಕ್ಕಳು ಸಹ ಇರುವುದು. ಅವರನ್ನು ತಂದು ಇಟ್ಟುಕೊಂಡು ನೀವೆಲ್ಲ ಪೂಜ್ಯರಾಗಿ ಅವರಿಗೆ ಪೂಜನೆ ಮಾಡೋ ರೀತಿಯಲ್ಲಿ ದೇವರಾಗಿ ನೀವು ಕರುಣಿಸ್ತಾ ಇದ್ದೀರಾ. ಅದು ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಾ ಅದನ್ನು. ಅದಕ್ಕೋಸ್ಕರ ನಾನು ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ಆಶ್ರಮ ಅಂತ ಹೇಳಿದರೆ ನಾವು ನಮ್ಮ ಲಯನ್ಸ್ ಕ್ಲಬ್ ಅಶೋಕನಗರದಿಂದ 10 ವರ್ಷದಿಂದ ಈ ಒಂದು ಕೆಲಸವನ್ನು ಸೇವೆಗಳ ಮೂಲಕ ನಿರಂತರವಾಗಿ ಮಾಡ್ತಾ ಇರೋದು ನಿಜವಾಗಿ ಒಂದು ಶ್ಲಾಘನೀಯ ಅನ್ಬೋದು. ಈ ಒಂದು ಆಶ್ರಮಕ್ಕೆ ಒಂದು ಜನವರಿ 26 ಅದೇ ದಿನ ಗಣರಾಜ್ಯೋತ್ಸವ, ಇವತ್ತು 76ನೇ ಗಣರಾಜ್ಯೋತ್ಸವ. ಆದರೂ ಸಹ ಇವತ್ತು ಊಟ ಅನ್ನದಾನವನ್ನು ಮಾಡುವ ಒಂದು ಕೈ ಅಂತ ಹೇಳಿದರೆ ಅದು ಅಶೋಕನಗರ ಅವರು. ಯಾವುದೇ ಅಧ್ಯಕ್ಷರಾಗಲಿ, ಇಲ್ಲಿವರೆಗೆ ಒಂದು 10 ಅಧ್ಯಕ್ಷರಾಗಿರ್ಬೋದು, ಅವರು ಬಂದು ಇಲ್ಲಿ ಮಕ್ಕಳಿಗೆ ಊಟವನ್ನು ನೀಡುವ ಮೂಲಕ ಜೀವನದಾನ ಈ ಒಂದು ಆಶ್ರಮಕ್ಕೆ ಅವರು ಸಹ ಬಂದು ಆ ಅತಿಥಿಯನ್ನು ಸ್ವೀಕರಿಸಿಕೊಂಡು ಎಲ್ಲ ಹೋಗ್ತಾ ಇರ್ತಾರೆ. ಅದು ಒಂದು ನಿಜವಾಗಿ ಈ ಒಂದು ದೇವರ ಒಂದು ದಾನ ಧರ್ಮ ಅನ್ನು ಮಾಡುವಂಥ ಒಂದು ಅಗತ್ಯವಿರುವ ಒಂದು ಆಶ್ರಮ ಅಂತ ಇದ್ದರೆ ಇದು ಕೈ ಬಿಡಬಾರ್ದು. ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಏಳಿಗೆಗೋಸ್ಕರ ಎಲ್ಲರೂ ಸಹ ಒಬ್ಬರಿಗಿಂತ ಒಬ್ಬರು ಮುಂದೆ. ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀಯುತ ನರೇಶ್, ನಮ್ಮ ಕ್ಲಬ್ಬಿನ ಮೆಂಬರ್ ಆದ ಮಂಜನ್ ಅವರು ಇಲ್ಲಿ ಒಂದು ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ದೇವರು ಅವರ ಕುಟುಂಬಕ್ಕೆ ಒಳ್ಳೆಯ ಆಶೀರ್ವಾದ ನೀಡಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿರುವ ಮಕ್ಕಳಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಇಲ್ಲಿ ಸೇರಿರುವವರಿಗೆ ಹೇಳ್ತಾ 2 ಮಾತನ್ನು ಕರೆಯಬಹುದು. ಥ್ಯಾಂಕ್ ಯು. ಆಶ್ರಮದ ಹಿರಿಯ ಅಧಿಕಾರಿಯಾಗಿರುವಂಥ ಸಿಸ್ಟರ್ ಸಿಮಿಲಿ ಅವರು ನಮ್ಮ ಜೊತೆ ಇದ್ದಾರೆ. I kindly request Simli to speak a few words and wish best wishes to in the special day of Republic Day. Thank you. Please. But and all gathered here to come and stay with us and enjoy with us today, especially the Republic Day. And we thank all of you for your. We know that all are busy and all are working, but you took. Your precious time to enjoy with our children and remember us always. Thank you for everything. Thank you.
ಲಯನ್ಸ್ ಕ್ಲಬ್ ಮಂಗಳೂರು ಅಶೋಕ್ ನಗರದ ಖಜಾಂಚಿಗಳು ಲಾಜವಂತಿ ರಮೇಶ್ MJF, ಕಾರ್ಯದರ್ಶಿಗಳು ಪೀಟರ್ ಆಂಟನಿ ಪಿಂಟೋ, ಅದೇ ರೀತಿ ಅಧ್ಯಕ್ಷರು ನರೇಶ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೆಕ್ರೆಟರಿ ಗೌತಮ್ ಶೆಟ್ಟಿ ಹಾಗೆ ಲಿಯೋ ಅಧ್ಯಕ್ಷರು ಲಿಯೋ ಶಮಂತಾಲ್ವಾ ತಾವು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ವಲಯಾಧ್ಯಕ್ಷರು ನಮ್ಮ ಕ್ಲಬ್ನ ಸದಸ್ಯರು ಜಿಲ್ಲಾ ಸಂಪುಟದ ಕಾರ್ಯದರ್ಶಿಗಳಾಗಿರುವಂತಹ ಗೀತಾರಾವ್ ಮೇಡಮ್ ಇದ್ದಾರೆ, ತಾವು ವೇದಿಕೆಗೆ ಆಗಮಿಸಬೇಕು. ಹಾಗೆ ಉಳಿದ ಅತಿಥಿಗಳು ನಮ್ಮನ್ನು ನಂತರ ಕೂಡಿಕೊಳ್ಳಿಕ್ಕಿದ್ದಾರೆ. ಇವರೊಂದಿಗೆ ಆತ್ಮೀಯರೇ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ. ನಾನು ಮೊದಲನೇದಾಗಿ ನಮ್ಮ ಹಿರಿಯ ಸದಸ್ಯರು ವಸಂತಣ್ಣ ಹಾಗೆ ರೇವತಿ ಅಕ್ಕ ದಂಪತಿಗಳನ್ನು ಎದುರು ಆಹ್ವಾನಿಸ್ತಾ ಇದ್ದೇನೆ. ಇಲ್ಲಂದರೆ ನಮ್ಮ ಗವರ್ನರ್ ಅವರಿಗಿಂತ ಮುಂಚೆ ವೇದಿಕೆಗೆ ಓಡಿ ಆಗ್ತದೆ ವಿನಂತಿಸಿಕೊಳ್ತಾ ಇದ್ದೇನೆ. ಎಸ್, ವೇದಿಕೆ ಸಂಪೂರ್ಣ ಆಗಿದೆ. ಒಂದು ಸಾರಿ ನಿಮ್ಮ ಚಪ್ಪಾಳೆಯನ್ನು ನಿರೀಕ್ಷಿಸ್ತೇನೆ ವೇದಿಕೆಯಲ್ಲಿರುವ ಎಲ್ರಿಗೂ. I, Lion Naresh Shetty, President Lions Club Mangalore Ashok Nagar, start the meeting to order. Thank you so much. ವಂದಿಪೆ ಶ್ರೀ ಗಣನಾಥನೇ ಮಂದರ ತೆರ ಮಂದಹಾಸ ವದನನೇ ಭಕ್ತಿ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ
ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓ ಎನ್ನು ಭಾ ಗಣಪ ಕರೆದಾಗ ಓ ಎನ್ನು ಭಾ ಗಣಪ ಮಾಯ ವಿನಾಶಕ ಮೂಷಿಕ ವಾಹನ ಮಾತ ಭವಾನಿ ಪಾರ್ವತಿ ನಂದನ ಮಾಯ ವಿನಾಶಕ ಮೂಷಿಕ ವಾಹನ ಮಾತ ಭವಾನಿಯೇ ಪಾರ್ವತಿ ನಂದನ ಮಹಾಗಣಪತಿ ಪರಮದಯಾಗಣ ಮಹಾಗಣಪತಿ ಪರಮದಯಾಗಣ ಶಂಭೋ ನಂದನ ಕರೆವೆನು ನಾ ಶಂಭೋ ನಂದನ ಕರೆವೆನು ನಾ ಓ ಎನ್ನು ಭಾ ಗಣಪ ಕರೆದಾಗ ಓ ಎನ್ನು ಭಾ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓ ಎನ್ನು ಭಾ ಗಣಪ ಕರೆದಾಗ ಓ ಎನ್ನು ಭಾ ಗಣಪ. Saumini Hegde to read out the flag salutation. Flag and pledge our allegiance to the same. It's our honor and its glory depend upon the zeal and assiduity with which each one of us will shoulder his responsibilities of a good citizen. Its history written in letters of gold inspires us to put in good work for the fair name of our country. We declare our unflinching loyalty to our national flag and maintain that its course shall be our course and that each individual amongst us shall make genuine efforts to add to its luster and make it fly proudly aloft in the committee of nations. Lion Code of Ethics, to show my faith in the worthiness of my vocation by industrious application to the end that I may merit a reputation for quality of service, to seek success and to demand all fair remuneration or profit as my just due, but to accept no profit or success as the price of my own self-respect lost because of unfair advantage taken or because of questionable acts on my part. To remember that in building up my business, it is not necessary to tear down another's, to be loyal to my clients or customers and true to myself. Whenever a doubt arises as to the right or ethics of my position or action towards others, to resolve such doubts against myself, to hold friendship as an end, not a means, to hold that true friendship exists not on account of the service performed by one to another, but that true friendship demands nothing but accept service in the spirit in which it is given. Always to bear in mind my obligations as a citizen to my nation, my state and my community, and to give them my unswearing loyalty in the word, act and deed. To give them freely of my time, labor and means, to aid others by giving my sympathy to those in distress, my aid to the weak and my substance to the needy. To be careful with my criticism and liable with my praise, to build up and not destroy. Thank you. ಕೃತ ಭೇಟಿ ಅಂದರೆ ಅದು ಒಂದು ರೀತಿ ಅತ್ಯಂತ ಸಂತೋಷದ ಸಂದರ್ಭ. ಬೆಳಿಗ್ಗೆಯಿಂದ ರಾಜ್ಯಪಾಲರು ನಮ್ಮ ಕ್ಲಬ್ನ ಜೊತೆ ಸೇರಿ ಹಲವಾರು ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿದ್ದಾರೆ. ಎಲ್ಲರೂ ಜವಾಬ್ದಾರಿ ತಗೊಂಡ್ರೆ ಕೂಡ ಹೆಚ್ಚು ಟೆನ್ಷನ್ ಇರೋದು ಅಧ್ಯಕ್ಷರಿಗಂತೆ. ಒಂದು ರೀತಿ ಗಡಿಬಿಡಿಯಲ್ಲಿದ್ದಾರೆ ಬೆಳಿಗ್ಗೆಯಿಂದ. ಈಗ ಸ್ವಲ್ಪ ನಿರಾಳ ಆಗಿರ್ಬೋದು, ಇನ್ನು 2 ಗಂಟೆ ಬಿಟ್ಟರೆ ಫುಲ್ ನಿರಾಳ ಆಗ್ತಾರೆ. ಈ ಸಂದರ್ಭದಲ್ಲಿ ಆಗಮಿಸಿರುವಂತಹ ಎಲ್ಲರನ್ನ ಸ್ವಾಗತಿಸಬೇಕಾಗಿ ನಮ್ಮ ಅಧ್ಯಕ್ಷರಾಗಿರುವಂತಹ ನರೇಶ್ ಶೆಟ್ಟಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ಅಶೋಕ್ ನಗರದ ಜಿಲ್ಲಾ ಗವರ್ನರ ಈ ಭೇಟಿಯ ಸಂದರ್ಭ ನಮಗೊಂದು ಬಹಳಷ್ಟು ಇದೊಂದು ಮುಖ್ಯವಾದ ದಿನ. ಪ್ರತಿ ವರ್ಷ ಜನವರಿ 26ರಂದು ನಾವು ಜಿಲ್ಲಾ ಗವರ್ನರ್ ವಿಸಿಟನ್ನು ಮಾಡ್ತಾ ಇದ್ದೇವೆ. ಇವತ್ತೊಂದು ವಿಶೇಷ ರೀತಿಯಲ್ಲಿ ನಾವು ಗವರ್ನರನ್ನು
ವೆಲ್ಕಮ್ ಮಾಡಿದ್ದೇವೆ. ಅದೇ ಇವತ್ತು ಬೆಳಿಗ್ಗೆ 9:30 ಗವರ್ನರ್ ಬಂದು ಮಧ್ಯಾಹ್ನ ತನಕ ನಮ್ಮೊಟ್ಟಿಗೆ ಗವರ್ನರ್ ಇದ್ದು ಮತ್ತು ಸಂಜೆ ಪುನಃ ಟೈಮ್ಗೆ ಬಂದಿದ್ದಾರೆ. ನಮ್ಮ ಜಿಲ್ಲಾ ಗವರ್ನರಾದ ಭಾರತಿ BM ಅವರನ್ನು ನಾನು ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕ್ಲಬ್ಬಿನ ಪೂರ್ಣ ಸಪೋರ್ಟನ್ನು ನಾವು ಜಿಲ್ಲಾ ಗವರ್ನರ್ಗೆ ಈ ವರ್ಷ ನಾವು ಕೊಟ್ಟಿದ್ದೇವೆ. 3 ಕೋಆರ್ಡಿನೇಟರ್ಗಳು ಕೂಡ ಲಯನ್ ನಿಖಿಲ್ ಶೆಟ್ಟಿ, ಲೋಕೇಶ್ ಒಲ್ಲಾಲ್ ಹಾಗೂ ಸೌಮ್ಯ ಹೆಗ್ಡೆ ಹಾಗೆ 3 ಕೋಆರ್ಡಿನೇಟರ್ಗಳು ಕೂಡ ನಮ್ಮ ಕ್ಲಬ್ಬಿಂದ ಈ ಜಿಲ್ಲೆಗೆ ನಾವು ಸಂಪೂರ್ಣವಾದ ಸಪೋರ್ಟನ್ನು ಕೂಡ ಕೊಟ್ಟಿದ್ದೇವೆ ಮತ್ತು ಜಿಲ್ಲಾ ಎಲ್ಲ ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಅದೇ ರೀತಿ ಜಿಲ್ಲಾ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿರುವಂಥ ಗೀತಾರಾವ್ ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂಥ ನಮ್ಮ RC ಆಗಿರುವಂಥ ವೇಣಿ ಮರಳಿಯವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕ್ಲಬ್ಬಿನವರೇ ಆದ ZC ಆಗಿರುವಂಥ ಚರಣ ಆಳ್ವ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕಾರ್ಯದರ್ಶಿ ಆಗಿರುವಂಥ ಪೀಟರ್ ಆ್ಯಂಟೋನಿ ಪಿಂಟೋ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಟ್ರೆಜರರ್ ಆಗಿರುವಂಥ ಲಾಜವಂತಿ ರಮೇಶ್ ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಲಿಯೋ ಅಧ್ಯಕ್ಷರಾಗಿರುವಂಥ ಸಮಂತ ಆಳು ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಜಿಲ್ಲೆಯ ಕ್ಯಾಬಿನೆಟ್ ಸದಸ್ಯರನ್ನು ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಲ್ಲಿ ಸೇರಿರುವ ಎಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ನಾನು ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಕ್ಲಬ್ನ ಚಟುವಟಿಕೆಗಳ ಸಂಕ್ಷಿಪ್ತ ಒಂದು ವರದಿಯನ್ನು ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ ಕ್ಲಬ್ನ ಕಾರ್ಯದರ್ಶಿಯಾಗಿರುವಂತಹ ಪೀಟರ್ ಆಂಟನಿ ಪಿಂಟೋ ಅವರು. Everyone. Mother Teresa once said, "Give your hands to serve and your hearts to love." I would like to present a brief report of club administration and service on the occasion of District Governor's official visit to our club, Lions Club, Mangalore, Ashok Nagar. Our club installation was done on July 31st, 2024 by past multiple council chairperson Lion Vasant Shetty MJ. PST participated in the PST seminar and the club member along with the president participated in the district cabinet installation. Adding new members. Club added a new member, Lion Victor Andrade, to the club. Community service project. Lion Soumya Shetty donated a sewing machine to the needy. As a part of the scholarship, financial support is provided to the needy student by Lion Vajrakshi Bhaskar, Lion Tarakshi Bandari and Lion Prajwal. Blood donation camps. 3 blood donation camps conducted, one at Xavier ITI, Aisagoli, collaboration with the KMC Blood Bank, 50 units blood collected, organized by President Lion Naresh Shetty. Second one was organized by Lion Dr. Naveen Shetty at NSAMPU College with the collaboration of Nitte Hospital. We collected 65 units of blood. Third one is organized at Besant Women's College, Mangalore, organized by Lion Revati Shetty in association with the Red Cross, collected more than 45 units of blood. As a part of career guidance, club organized career guidance sessions at Kasia High School, Jaipur, Rosaria High School, Kendra College, St. Raymond's, and more than 1,000 students benefited. The project was initiated by Lion Naresh Shetty. Lion Anusha Shetty was the resource person with Dr. Ronald Pinto. Community cultural activity was conducted by Lion Dinakar Shetty. As a part of education aid, Lion Naresh Shetty contributed financial assistance to the needy student. Youth empowerment. Lion Naresh Shetty motivated the student of NSAM PU College during the student council inauguration. Lion Peter Pinto Secretary conducted leadership enhancing skill trainings at Government ITI, ICVM Talapadi, Workadi and Vitla for the students of Karavadi and Sridevi Interior College. More than 1,200 students participated. Also, skill development sessions are conducted in various colleges. We have participated and involved in the Youth National NSS camp at Kuttar Government School organized by Nitte PU College, Nantur. Under the Leo Club, Ashok Nagar, on the occasion of Gandhi Jayanti, we organized a seminar to develop the public speaking. As a result, we are associated with Karavadi Toastmasters and we welcome all the Lions to participate in this meeting, which has started from November 5th to develop the public speaking. As a part of the cancer aid, financial assistance was lended by Lion Charan Adwa to the needy. Drug awareness. Lion Prashant Shetty organized a workshop on substance abuse for the students of Enapoi University. As a part of diabetic awareness, Lion Naresh Shetty led the team of members of the Lions Club Ashok Nagar in Wakatun organized by KMC Hospital. Medical aid. Organized a public health checkup camp at KSRC bus stop in association with the Hindu Kushtu Nivaran Sangh KSRTC Mangalore.
And also, Lion Sumati Hegde donated 2 wheelchairs to the needy in association with the Voice of Blood Donors. Lion Naresh Shetty donated a aid for the needy by way of adult diaper, surgical cast, and LS belt. As a part of the major service project, Lion Armugam adopted a village Anganwadi Kendra. He provided a roof for the Anganwadi and interlock. Project was costed more than 3 lakh. Independence Day celebration, where the members celebrated 78th Independence Day. National flag was hoisted by retired military officer Dayananda Naik, and he has been felicitated at the function conducted at Ashoka Bhavan. Lions Ashoka Music Academy. As a permanent project, Lions Ashoka Music Academy, a karaoke singing club, was inaugurated on August 15th by our own zone chairperson, Lion Charan Alva. Lions are invited to join in the singing every Tuesday at 5 p.m. to 9 p.m. Lions Ashoka Indoor Sports, carom and chess playing facility was extended to the club member every Wednesday from 5 a.m. to 9 p.m. Lions Ashoka Wellness Program, the club continued the guided yoga session at the club at 5 a.m. to 6:30 a.m. every day. It's offered free of cost to the members of the Lions and for the general public. Lions Project Save Me, Mother Earth, participated and contributed to the district project on tree planting. Bone mineral density checkup camp was organized at Mangalore Nursing Home as a part of Leo activity to the public. Lion Vajrakshi Bhaskar participated in district tour to Kashmir. Lion Soumya Shetty participated in the international twinning in Sri Lanka. Club members as a chief coordinator in the district. Club members contributed more than 1,45,000 to the district Piligobu organized at Kadri Ground. Chief coordinator, past president Lion Nikhil Shetty, recognized by the district for his contribution and got appreciation from the past international director Lion V. Krishna Reddy. For the district Diwali celebration, the chief coordinator and our past president and the past region chairperson Lion Lokesh Hullal has set an example for contributing more than 3,50,000 rupees, and members responded by contributing more than 1,40,000 rupees for the project. Lion Soumya Shetty is the chief coordinator for district cultural meet, where the club members contributed more than 1,50,000 rupees. Region meet participation. Participated in the region meet and won the 3rd place in banner presentation. As a part of the donation, we have donated wheelchair worth 9,800 to a needy patient Sesamma during the region meet. Donated vaporizer worth 5,000 rupees to Das Old Age Home, Kudupu, during the region conference. Library wardrobe donation also done at costing 14,000 rupees to DKZP School, Kandatpalli. Zone chairperson supported 20 government schools for development the kid playing area worth rupees 2,25,000 rupees. Healthcare support. As a part of the district governor's visit, we have donated more than food for the needy, more than 130 members of Jivadan Ashram during the official governor visit. Today, we have also donated medical equipments, vaporizers worth 28,000, LS belts worth around 9,500, 25 surgical casts around 9,000 rupees, and also ORS packets worth 5,000 rupees. Zone chairman contributed 5,000 rupees for the treatment of Mr. Prashant Rai, who is a CAR-T cell therapy of lymphoma cancer in Bangalore. As a part of infrastructure development, we have renovated our permanent project, which was the renovation of bus stand at Padupperara, and by spending 25,000 rupees. KPT auto stand maintenance, which was maintained. School play area renovation was done at Kandatpalli School, spending 10,000 rupees this year. Lion Revati Shetty donated 1 lakh rupees to Sri Kambar Durga Parameshwari Temple, Karambar, for renovation work. Lion Armugam also donated 1,15,000 rupees for a government primary school, Valencia, Sutarpete, to the development work. Before concluding, I am happy to announce we have received 2 membership development pin from the international. I request Lion Revati Shetty and Lion Pratima Urai to come and collect the membership pin from the district governor. Where every individual can thrive.
On this day of celebrating Republic Day and the visit of District Governor to our club, we reflect and renew our commitment to uphold the values, ethics and principles to work together to build a strong nation. We commit to work towards the nation where citizens enjoying the fruits of justice, liberty, equality and fraternity. Thank you one and all. Long live Lionism. To Francis Serayo, Puttur, rupees 11,000. Please come and collect. Donating JJ Pavenlock Hospital, rupees 9,800. Please come and collect. Wheelchair. Rupees 5,000, Madhavi, patient party. Next to Home for Homeless, Lata, rupees 10,000. Surgery support for Appi Pujari, rupees 10,000. Support Sriniti, rupees 10,000. Jannama, please collect our treasurer. ನಗುವಿನ ಪ್ರಕಾಶ ಅದೇ ರೀತಿ ಮಾತಿನ ಪಟಾಕಿಗಳ ಮೂಲಕ ಅವರನ್ನು ಪರಿಚಯಿಸಬೇಕಾಗಿ is the queen who moves the bird. If anybody understands what I am talking about, we are talking about the game of chess. ಆದರೆ ಇಲ್ಲಿ ನಾವು ಚೆಸ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಈ ರಾಣಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ವರ್ಷ ನಮ್ಮ ಡಿಸ್ಟ್ರಿಕ್ಟನ್ನು ಮುಂದುವರಿಸ್ಕೊಂಡು ಹೋಗುವಂತಹ ನಮ್ಮ ರಾಜ್ಯಪಾಲೆ. Ladies and gentlemen, lions and dignitaries, it is with immense pleasure, pride and honor that we gather here to celebrate a leader whose heart beats with unwavering service, whose spirit soars with wings of compassion and whose vision lights the way for countless lives. Introducing the lion who epitomizes kindness, dedication and boundless generosity, the District Governor of Lions District 317D for the year 2024-25, Lion Bharati BM, affectionately and ಪ್ರೀತಿಯಲ್ಲಿ ನಾವೆಲ್ಲರೂ ಕರೆಯೋ ಹಾಗೆ the angel of service. Born in Kodagu in June 17, 1967, Lion Bharati was raised with values of discipline and compassion. After the untimely passing away of her better half, she became a single mother demonstrating extraordinary strength and resilience, raising her 3 daughters. For today, all the 3 daughters are well settled and she is blessed with 2 grandchildren as well. Her journey in the Lionism began in the year 2002 with the Lions Club of Milagros, where she quickly rose through ranks, taking up prestigious roles and earning numerous awards, be it in the district, the multiple, national or the international level. As a leader, she has not only led impactful service projects, but also supported education and uplifted those in need. A beacon of hope and selfless giving, her leadership reminds us all that leadership is not only about titles, but it is about making a difference in others' life. As the 3rd Lady District Governor of our district, the 2nd Governor from her home club, Lion Bharati continues to inspire and empower others with her unwavering commitment to service, transforming the world around her and making it better, kinder, and filled with promise for a better tomorrow. We all know the international tagline this year, make a mark, but our governor has already made a mark. ಅವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದ ಒಂದು ಗುರುತನ್ನು ಮಾಡಿದ್ದಾರೆ. ಪ್ರೀತಿಯ ಗುರುತು, ಸ್ನೇಹದ ಗುರುತು, ನಾಯಕತ್ವದ ಗುರುತು, ಆತ್ಮೀಯತೆಯ ಗುರುತು. ಆ ಗುರುತು ನಮ್ಮೆಲ್ಲರಲ್ಲಿ ಯಾವಾಗಲೂ ಚಿರವಾಗಿ ಇರಲಿ ಅಂತ ಆಶಿಸ್ತಾ, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ ಜಾಯಿನ್ ಮೀ ಇನ್ ಅಪ್ಲಾಡಿಂಗ್ ವೆನ್ ಐ ಇಂಟ್ರಡ್ಯೂಸ್ ಆರ್ ಡಿಸ್ಟ್ರಿಕ್ಟ್ ಗವರ್ನರ್, ದ ಏಂಜಲ್ ಆಫ್ ಸರ್ವಿಸ್, ಲಯನ್ BM Bharati. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಲಯನ್ ಸೌಜನ್ಯ ಹೆಗ್ಡೆ. ಆ್ಯಂಡ್ ಅಂದರೆ ಯಾವತ್ತೂ ಈ ಕ್ಲಬ್ಬಿನಲ್ಲಿ ಒಳ್ಳೆಯ ಹೆಸರುವಾಸಿಯಾದ ಒಂದು ಕಟ್ಟಡ ಲಯನ್ಸ್ ಕ್ಲಬ್ ಅನ್ನೋದೇ ಸ್ವಂತ. ಇಷ್ಟು ಒಳ್ಳೆ ಕ್ಲಬ್ಬು, ಹಾಗೆ ಇಷ್ಟು ಒಳ್ಳೆ ಕಟ್ಟಡ, ಇಷ್ಟು ಒಳ್ಳೆ ಜನ ತುಂಬುವ 2 ಫ್ಲೋರಿನ ಅಂತಸ್ತಿನದು ಎಲ್ಲಿಯೂ ಸಹ ಇಲ್ಲ. ನಮ್ಮ ಲಯನ್ಸ್ ಸೇವಾ ಮಂದಿರ ಇದೆ, ಅದು ಹಿಂದೆದು, ಆದರೆ ಹೊಸದಾಗಿ ಕಟ್ಟಿಸಿದ್ದು ನೂತನವಾಗಿ ಅಂದರೆ ಇದೆ. ಇದರಲ್ಲಿ ನಾನು ಸಹ ಭಾಗಿಯಾಗಿದ್ದೆ. ಎಲ್ಲರೂ ಡೊನೇಷನ್ ಕೇಳುವಾಗ ನಾನು ಸಹ ಅದರಲ್ಲಿ
ಸ್ವಲ್ಪ ಭಾಗಿಯಾಗಿ ಅವರಿಗೆ ಸಹಾಯ ಮಾಡಿದೆ. ಬೋರ್ಡಲ್ಲಿ ಹಾಕಿದ್ದಾರೆ ಎಲ್ಲರ ಹೆಸರು ಕಾಂಟ್ರಿಬ್ಯೂಟರ್ ಅಂತ. ಹಾಗೆ ನಮ್ಮ ಈ ಒಂದು ಲಯನ್ಸ್ ಕ್ಲಬ್ಬು ಅಶೋಕನಗರ ಸುಮಾರು 46 ವರ್ಷದ ಇತಿಹಾಸವುಳ್ಳ ಒಂದು ಕ್ಲಬ್ಬು. ಈ ಕ್ಲಬ್ಬಲ್ಲಿ ಇವತ್ತು 46ನೇ ಅಧ್ಯಕ್ಷರಾಗಿ ನಮ್ಮ ನರೇಶ್ ಅವರು ಇದ್ದಾರೆ, ಹಾಗೂ ಪೀಟರ್ ಪಿಂಟು ಸೆಕ್ರೆಟರಿಯಾಗಿ, ಲಾಜ್ವಂತಿ ರಮೇಶ್ ಅವರ ಟ್ರೆಜರರ್ ಆಗಿ, ಮತ್ತು ನಮ್ಮ ಫಸ್ಟ್ IPP ವ್ಯಾಲ್ವಿನ್ ಡಿಸೂಜ ಅವರೇ, ಹಾಗೂ ಕ್ಯಾಬಿನೆಟ್ ಸೆಕ್ರೆಟರಿ ಗೀತಾರಾವ್, ಒಂದು ರೀಜನ್ ಚೇರ್ಪರ್ಸನ್ ವೇಣಿ ಮರುಳಿ, ವೇದಿಕೆಯ ಮುಂಭಾಗದಲ್ಲಿ ನಮ್ಮ MCC ಪಾಸ್ಟ್ PDG ವಸಂತ್ ಕುಮಾರ್ ಶೆಟ್ಟಿ, ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ಎಲ್ಲ ಲಯನ್ಸ್ ಕ್ಲಬ್ಬು ಅಶೋಕನಗರದ ಹಿರಿಯ ಕಿರಿಯ ಸದಸ್ಯರೇ, ಹಾಗೂ ಬಂದಂಥ ಎಲ್ಲ ರೀಜನಲ್ ಕ್ಲಬ್ಬಿನ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಕ್ಯಾಬಿನೆಟ್ ಮೆಂಬರ್ಸ್ಗಳೇ, ಇವತ್ತು ಭಾಳ ಹೆಮ್ಮೆ ಆಗ್ತಾಯಿದೆ. ಬೆಳಿಗ್ಗೆಯಿಂದ ಇವರ ಹಿಂದೆಯೇ ಆಯಿತು, ಮೇಡಮ್ ಬರಲೇಬೇಕು ಎಲ್ಲ ಕಾರ್ಯಕ್ರಮಕ್ಕೆ ಅಂತ ನರೇಶದು ಒಂದೇ ಹಠ. ನಾನು ಹಾಗೆ ಹೋಗೋದಿಲ್ಲ ಸರ್ವಿಸ್ ಆ್ಯಕ್ಟಿವಿಟೀಸಿಗೆಲ್ಲ, ಕಡಿಮೆ. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಬಿದ್ದು ನನ್ನ ಕಾಲು ಒಂದು ಸೈಡು ಸರಿಯಿಲ್ಲ, ಈಗ ನಡಿಲಿಕ್ಕೆ ಆಗೋದಿಲ್ಲ, ಹೆಚ್ಚು ಹೋಗಲಿಕ್ಕೂ ಆಗೋದಿಲ್ಲ. ಆದರೂ ಸಹ ಮನಸ್ಸು ಕೊಟ್ಟು ಇವರು ಇಷ್ಟು ಕರೆದಿದ್ದಾರೆ, ನಾವೊಂದು ಹೋಗೋದಿದ್ರೆ ಸರಿಯಲ್ಲ ಅಂತ ಹೇಳಿಬಿಟ್ಟು ನಾನು ಮಿಲಾಗ್ರಸ್ ಕ್ಲಬ್ಬಲ್ಲಿ ಅಷ್ಟೇ 4-5 ಸರ್ವಿಸ್ ಆ್ಯಕ್ಟಿವಿಟೀಸ್ ಎಲ್ಲ ಡ್ರಾಪ್ ಮಾಡಿ ಒಂದೇ ಒಂದು ಸರ್ವಿಸ್ ಆ್ಯಕ್ಟಿವಿಟೀಸಿಗೆ ಹೋಗಿದ್ದು ನಾನು. ಮತ್ತು ಅದೇನು ಅಶೋಕನಗರ ಜೊತೆ ಎಂಥ ಹೊಂದಾಣಿಕೆ ಹೇಗಿದೆ ಅಂತ ಗೊತ್ತಿಲ್ಲ. ಆ ಚರಣ್, ಆ ನರೇಶ್, ಮತ್ತು ನಮ್ಮ ನವೀನ್ ಶೆಟ್ಟಿ, ಹಾಗೆ ನಮ್ಮ ಪ್ರಶಾಂತ್ ಶೆಟ್ಟಿ, ಇವರೆಲ್ಲ ಒಂದು ಕೋಆರ್ಡಿನೇಷನ್ ಆಗಿ ಒಂದು ಬ್ರದರ್ ಇದ್ದಾಗೆ ನಮಗೆಲ್ಲ. ಅಂದರೆ ಯಾವ ಥರ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋವಂಥ ಒಂದು ಕ್ವಶನ್ನ ಕೇಳುವಂಥದ್ದು. ನಾವು ಯಾವಾಗಲೂ ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀನಿ, ಮೇಡಮ್ ಇವತ್ತು ಬರಲೇಬೇಕು ನೀವು ಅಂತ ಅನ್ನುವಂಥದ್ದು. ಅದನ್ನು ನೆನೆಸ್ಕೊಂಡು ರಾತ್ರಿ ಇಡೀ ಬೆಳಿಗ್ಗೆ ಎದ್ದು ಓಡಬೇಕಲ್ಲಪ್ಪ, ಏನು ಮಾಡೋದು ಅಂತ ಹೇಳ್ಕೊಂಡು ನನ್ನ ಅರ್ಧ ಕೆಲಸ ಸಹ ಆಗೋದಿಲ್ಲ, ಎಲ್ಲ ಇಟ್ಟು ಬರಿಗೆ ರಾತ್ರಿ ರೆಡಿ ಮಾಡಿಕೊಂಡು ಮಿಲಾಗ್ರಸ್ ಕ್ಲಬ್ ಮುಗಿದು ಮನೆಗೆ ಹೋಗುವಾಗ 12 ಗಂಟೆ ಆಗಿದೆ ಆಗಲೇ. ಮತ್ತು ಪುನಃ ಬೆಳಿಗ್ಗೆ 9 ಗಂಟೆಗೆ ಅವರ ಹತ್ರ ಇಲ್ಲಿಗೆ ಬಂದೆ, ಹಾಲಿಗೆ ಬಂದು ಇಲ್ಲಿ ವೆಲ್ಕಮ್ ಮಾಡಿದರು. ನಮಗೆ ಭಾರಿ ಒಳ್ಳೆಯದಾಗಿ ಇವತ್ತು ಬ್ರೇಕ್ಫಾಸ್ಟನ್ನು ಕೊಟ್ಟರು ಬೆಳಿಗ್ಗೆ. ಸರ್ವಿಸ್ ಆ್ಯಕ್ಟಿವಿಟೀಸು ಭಾಳಷ್ಟು ಉತ್ತಮವಾಗಿ ನಡೆಯಿತು. ಇವತ್ತು 5-6 ಕಡೆಯಲ್ಲಿ ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡಿದರು. ಫಸ್ಟ್ ನಾವು ಹೋಗಿದ್ದು ವೆನ್ಲಾಕ್ ಹಾಸ್ಪಿಟಲಲ್ಲಿ ಸುಮಾರು 100 ಜನರು ಬೆನಿಫಿಷರಿ. 100 ಜನರಿಗೆ ಇವತ್ತು ಬೇಕಾದಷ್ಟು ಬೆಲ್ಟು, ಎನರ್ಜಿ ಡ್ರಿಂಕ್ಸು, ಮತ್ತು ಅವ್ರಿಗೆ ಏನೇನೋ ಕೊಟ್ಟರು ಇವರು. ಅದೆಲ್ಲ ಪ್ಯಾಕ್ ಓಪನ್ ಮಾಡಿಲ್ಲ, ಡಾಕ್ಟ್ರ್ ಹತ್ರ ಒಂದು ಹಿಡಿಸಿದ್ದಾರೆ. ಸ್ವಲ್ಪ ಮಾತ್ರ ಬೇಕಾಗಿದ್ದು ಮಾತ್ರ ನಾವು ಅಲ್ಲಿ ಕೊಟ್ಟು, ಸಮಯದ ಅಭಾವ ಜಾಸ್ತಿ ಆಗ್ತದೆ, ಅಲ್ಲಿ ನಿಂತರೆ 2 ಗಂಟೆ ಬೇಕು ಎಲ್ಲ ಕೊಟ್ಟು ಮಾಡಿ ಎಲ್ಲ ಬರಲಿಕ್ಕೆ. ಅದಕ್ಕೆ ಡಾಕ್ಟ್ರಿಗೆ ಒಪ್ಪಿಸಿ ಬಂದಿದ್ದೆವು. 5-6 ಐಟಮ್ಸು, ಅದು ನಿಜವಾಗಿ ಹೇಳೋದಾದರೆ 1 ಲಕ್ಷದಷ್ಟು ಐಟಮ್ಸನ್ನು ಇವತ್ತು ಅವರು ಕೊಟ್ಟಿದ್ದಾರೆ ವೆನ್ಲಾಕ್ ಹಾಸ್ಪಿಟ್ಲಿಗೆ. ತುಂಬ ಒಂದು ಖುಷಿ ತಂದ ವಿಷಯ. ಯಾಕೆಂತೇಳಿದರೆ ಕಾಲು ಮುರ್ಕೊಂಡಿರೋರೇ ಬೇಕಾದಷ್ಟಿದೆ, ಅಲ್ಲಿ ನೋಡಲಿಕ್ಕೆ ಆಗೋದಿಲ್ಲ. ಹೋಗಿ ಆ ಕಾಲು ಒಬ್ಬರು ಕೆಳಗೆ ಮಾಡ್ತಾರೆ, ಒಬ್ಬರು ಮೇಲೆ ಮಾಡ್ತಾರೆ, ಒಬ್ರಿಗೆ ಆಗೋದಿಲ್ಲ, ಹೀಗೆ ಮಲಗಿದ್ದಾರೆ, ಅಯ್ಯೋ ದೇವರೇ ನೋಡಲಿಕ್ಕೆ ಆಗೋದಿಲ್ಲ. ಅದೇ ಎಲ್ಲರೂ ಒಂದು 50 ಜನರು ಅದರಲ್ಲಿ ಕಾಲಿಲ್ಲದವರೇ, ಎಲ್ಲ ಮರದಿಂದ ಬಿದ್ದು ತಿರುಗಿಸಿಕೊಂಡು ಆ್ಯಕ್ಸಿಡೆಂಟ್ ಆದವರು ಆ ಥರ ಇದ್ದಾರೆ. ಅವರಿಗೆ ಈ ಒಂದು ಬೇರೆ ಹೊರಗಡೆಯಿಂದ ಮೆಡಿಸಿನ್ ತಗೊಂಡು ಬರೋಕ್ಕೆ ಅಷ್ಟು ಆರ್ಥಿಕ ಪರಿಸ್ಥಿತಿ ಭಾಳಷ್ಟು ಕೆಟ್ಟಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ನರೇಶ್ ಅವರು ಇವತ್ತು 5-6 ಐಟಮ್ಸ್ ಬೆನಿಫಿಷರಿಗಳಿಗೆ ಕೊಟ್ಟಿದ್ದಾರೆ ಅಂತೇಳಿದರೆ ನಿಜವಾಗಿ ಇದು ಪ್ರಯೋಜನವಾದ ರೀತಿಯಲ್ಲಿ ಒಂದು ಶಾಶ್ವತ ಯೋಜನೆಯನ್ನು ಮಾಡಿದ್ದಾರೆ. ಇವತ್ತು ಅವರಿಗೆಲ್ಲ ಸೊಂಟ ನೋವು, ಬೆನ್ನು ನೋವು ಅಂತ ಹೇಳ್ಕೊಂಡು ಹೇಳೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಅದೊಂದು ಪಜಿತಿ ನೋಡಲಿಕ್ಕೆ ಆಗೋದಿಲ್ಲ ನಿಜವಾಗಿ. ಆಗಿ ನಾನು ನನ್ನ ಗಂಡ ಇರೋದನ್ನು ಡೈರೆಕ್ಟಾಗಿ ಹೇಳ್ತೀನಿ, ನನಗೇನು ಇದಿಲ್ಲ ಅದರಲ್ಲಿ. ಗಂಡ ತೀರಿ ಹೋದಾಗ ಹೋಗಿ ನಾನು 3.5 ತಿಂಗಳು ಕಾಮನ್ ಸ್ಟೇಜಲ್ಲಿ ಇದ್ದರು ಅವರು. ಇವತ್ತೆಲ್ಲ ನಾಳೆ ಸೆನ್ಸ್ ಬರ್ತದೆ, ಎಲ್ಲ ಕಲೆಕ್ಟಾಗಿದೆ ಅಂತ ಹೇಳ್ಕೊಂಡು ಆಯಿತು ಅಂಥೇಳಿ ಅಲ್ಲಿಯೇ ಮಲಗೋದು, ಅಲ್ಲೇ ಹೇಳೋದು, ಇದು ಮಾಡೋದು, ನೋಡಲಿಕ್ಕೆ ಆಗ್ತಾಯಿರಲಿಲ್ಲ.
ಯಾವಾಗ ಇದು ಮಾಡಿ ಡೆತ್ ಆದರೂ ಅವತ್ತಿಂದ ನಾನು ಹಾಸ್ಪಿಟ್ಲಿಗೇ ಹೋಗೋದೇ ಇಲ್ಲ, ಯಾವ ಹಾಸ್ಪಿಟ್ಲಿಗೆ ಹೋಗೋದಿಲ್ಲ, ಹೋಗಿ ದೂರ ನಿಂತ್ಕೊಳ್ಳೋದು ಅಷ್ಟೇ, ನನಗೆ ಆಗೋದೇ ಇಲ್ಲ. ಅದೇನೋ ಇವತ್ತು ಇವ್ರು ಕರ್ಕೊಂಡು ಹೋಗಿದ್ರಲ್ಲ ಅದು ನೋಡಿ ಅಬ್ಬಾ ನನಗೆ ಅದೆಲ್ಲ ಯೋಚನೆ ಬಂದುಬಿಡ್ತು. ಅದಕ್ಕೋಸ್ಕರ ನಾವು ಯಾವಾಗಲೂ ನಿಜವಾಗಿ ಹೇಳೋದಾದರೆ ನಮ್ಮದು ನಾವು ನೋಡ್ಕೊಳ್ಳೋದು ಶುದ್ಧ ಅಂತ ಕಾಣ್ತದೆ. ಬೇರೆಯವರಿಗೆ ನಾವು ಹೆಲ್ಪ್ ಮಾಡೋದರಿಂದ ನಮಗೆ ಏನು ಪ್ರಯೋಜನ ಆಗುತ್ತೆ ಅಂದರೆ ಒಂದು ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ನಾವು ಇಷ್ಟು ಕೊಟ್ಟಿದ್ದೀವಿ ಅಂತ. ನಿಜವಾಗಿ ದಾನ ಮಾಡೋರು, ದಾನ ಧರ್ಮ ಮತ್ತು ಮಾಡೋರು ಅಷ್ಟು ಸಿಕ್ಕೋದಿಲ್ಲ. ಆದರೆ ಅವರಿಗೆ ಎಂತ ಗೊತ್ತುಂಟು, ದಾನ ಆಗಿ ಬಂದಿದೆ ಅಲ್ಲ ಅಂತ ಅವರಿಗೆ ಆರ್ಥಿಕ ಪರಿಸ್ಥಿತಿ ಭಾಳ ಕೆಟ್ಟೋದ ಕಾರಣ ಇಂಥ ಒಂದು ಜನರು ಹೋಗಿ ಸರ್ವ್ ಮಾಡುವಾಗ ನಮ್ಮಂಥವರು ಲಯನ್ಸ್ ಅವರು ಎಷ್ಟು ಖುಷಿಯಾಗಿದೆ, ಅವರ ಮುಖದಲ್ಲಿ ಎಂಥ ನಗು, ಎಂಥ ಎಲ್ಲರೂ ಸಹ ಅವರು ಖುಷಿಯಲ್ಲೇ ಮಾತಾಡಿಸಿದ್ರು ನಮ್ಮನ್ನು. ಹಾಗೆ ಇರುವಾಗ ಕೆಲವರಿಗೆ ಹಾಸ್ಪಿಟ್ಲ್ ಅಂತ ಹೇಳಿದರೆ ಒಂದು ಎಲರ್ಜಿ ಆಗ್ತದೆ ನನಗೆ ಅದೇ ಅಷ್ಟು. ನಾನು ಬೇಕಾದ್ರೆ ಎಷ್ಟು ಕೊಡ್ತೀನಿ ತೆಗಿತೀನಿ ಎಲ್ಲ ಮಾಡ್ತೀನಿ ಪೇಷಂಟ್, ನಾನು ಹೋಗೋದು ಕಡಿಮೆ ಹಾಸ್ಪಿಟ್ಲಿಗೆಲ್ಲ. ಆ ಥರ ಒಂದು ಸತಿ ನಮ್ಮ ಕೈಗೆ ಹಿಡಿಸಿ ಸಿಕ್ಕಲಿಲ್ಲ ಅಂತ ಹೇಳುವಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಮಕ್ಕಳಿದ್ದಾರಲ್ಲ 3 ಜನ, ಹಾಗೆ ಒಳ್ಳೆ ಕೆಲಸದಲ್ಲಿ ಒಂದೇ ಒಂದು ಆಪ್ರೇಷನ್ ಇಲ್ಲ, ಮೈಯಲ್ಲಿ ಒಂದೇ ಒಂದು ಗಾಯ ಇಲ್ಲ, ಒಂದೇ ಇದು ಇಲ್ಲ ಅಂಥ ಒಂದು ಇದರಲ್ಲಿ ನಮ್ಮ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆಗಿತ್ತು. ಅಂದರೆ ಒಂದು 3 ತಿಂಗಳು 4 ತಿಂಗಳು ಕೋಮಾ ಸ್ಟೇಜಲ್ಲಿತ್ತು. ಇವತ್ತಲ್ಲ ನಾಳೆ ಸೈನ್ಸ್ ಬರಲಿಲ್ಲ ಅವರಿಗೆ. ಅದೇ ಒಂದು ಪ್ರಾಬ್ಲಮಲ್ಲಿ ನಾವು ಅಲ್ಲಿ ಹೋಗೋದಾಗ ನನಗೆ ಅದೇ ತರಬೇತಿ ಬರ್ತದೆ. ಹಾಗೆ ಅದಕ್ಕೆ ನಾನು ಹೋಗೋದೇ ಇಲ್ಲ ಹಾಸ್ಪಿಟ್ಲಿಗೆ. ಹೋದು ಸ್ವಲ್ಪ ಇಲ್ಲಿ ಏನಾದರೂ ಇದ್ದರೆ ಇದು ಮಾಡಿಬಿಟ್ಟು ಬರೋದು, ಆದರೆ ಮೇಲಿಗೆ ಎಳಗೆಲ್ಲ ಹೋಗೋದೇ ಇಲ್ಲ. ಹಾಗಾಗಿ ಇವತ್ತು ನಾನು ಗಟ್ಟಿ ಮನಸ್ಸು ಮಾಡಿಕೊಂಡು ಅವ ಜೊತೆಲೇ ಹೋದೆ, ಏನಾಗತ್ತೆ ನೋಡೋಣ ಅಂತ. ನಾನು ಅಲ್ಲಿ ಹೋಗಿ ನೋಡುವಾಗ ಆ ಜನರು ಇದು ಎಲ್ಲರೂ ಸಹ ಬಂದಿದ್ದಾರೆ, ನಮ್ಮ ಲಯನ್ಸ್ ಕ್ಲಬ್ ಅಶೋಕನಗರದವರು ಎಲ್ಲ ಇದ್ದರು ಅಲ್ಲಿ. ಹಾಗೆ ಇದೊಂದು ವಿಚಿತ್ರ. ಅಲ್ಲಿಂದ ನಾವು ಒಂದು ಸ್ಕೂಲಿಗೆ ಹೋಗಿದ್ದೆವು, ಅದಲ್ಲಿಗೆ ಬಿಡಿ, ಅದರ ಎಲೆಕ್ಷನ್ ಬೇಡ, ಯಾವಾಗಲೂ ಸಹ ಅದು ಆಗುತ್ತಾ ಇರ್ತದೆ. ಇನ್ನು ನಾವು ಸ್ಕೂಲ್ಗೆ ಬಂದ್ವಿ. ಸ್ಕೂಲಲ್ಲಿ ಇವರು ಅಲ್ಲಿ ಒಂದು 50-60 ಮಕ್ಕಳು ಭಾರಿ ಚೆನ್ನಾಗಿ ಇವರು ಅಡಾಪ್ಟೆಡ್ ಮಾಡ್ಕೊಂಡಿದ್ದಾರೆ ಆ ಸ್ಕೂಲ್ನ. ಯಾಕೆಂತ ಹೇಳಿದರೆ ಈಗ ನಾವು ಒಂದು ಹೊಯ್ಗೆ ಬಜಾರಲ್ಲಿ ಅಡಾಪ್ಟೆಡ್ ಮಾಡಿ ಅವ್ರಿಗೆ ಬೇಕಾದಷ್ಟು ಸಲಕರಣೆ ಎಲ್ಲ ಕೊಟ್ಟು ಮಾಡಿ ಇವಾಗ ಏನೂ ಬೇಡ ನಮ್ಮ ಕೈಯಿಂದ ಅವರಿಗೆ. ಯಾಕೆಂದರೆ ಗೌರ್ಮೆಂಟ್ ಬಂದು ಒಂದು ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ದಾರೆ. ಆದ್ದರಿಂದ ಈಗ ನಾವು ಎಲ್ಲ ನಿಲ್ಲಿಸಿದ್ದೇವೆ ಕೊಡೋದೆಲ್ಲ. ಆಗ ಅಭ್ಯಾಸ ಸ್ಕೂಲಲ್ಲಿ ಬಂದು ಫುಲ್ಲು ನಾವು ಏನು ಬೇಕು ಈಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದೇವೆ ಅವರಿಗೆ. ಹಾಗಾಗಿ ನಮಗೆ ಈಗ ಸ್ಕೂಲೇ ಸಿಗ್ತಾಯಿಲ್ಲ, ಎಲ್ಲಿ ಅಂತ ಏನು ಅಂತೇಳಿ ಇವರೊಂದು ಅಡಾಪ್ಟೆಡ್ ಸ್ಕೂಲ್, ಅದು ಯಾವ ವರ್ಷದಿಂದ ಅವರಿಗೆ ಸೇವೆ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಆದರೆ ಆ ವರ್ಷ ಗೌರ್ಮೆಂಟಲ್ಲಿ ಏನೂ ಇರಲಿಲ್ಲ, ಅವರು ಬರೀ ಒಂದು ಬಿಲ್ಡಿಂಗ್ ಕಟ್ಟಿ ಬಿಟ್ಟುಬಿಟ್ಟಿದ್ದಾರೆ. ಅದನ್ನು ನಿವಾರಿಸ್ಕೊಂಡು ಹೋಗ್ತಾ ಇರೋದು, ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಸ್ವಂತದಲ್ಲೇ ಯಾರು ಆರ್ಮುಗಮ್ ಯಾರಿದ್ದಾರೆ ಇಲ್ಲಿ, ಅವರು ಈಗ ಅಲ್ಲಿ ಬಿಲ್ಡಿಂಗ್ ಕಟ್ಟುತ್ತಾ ಇದ್ದಾರೆ ಆ ಒಂದು ಪಕ್ಕದಲ್ಲಿ ಅಷ್ಟೇ. ಆದರೆ ಲಾಸ್ಟ್ ಇಯರು ಇವರು ನಮ್ಮ ಚರಣ್ ಆಳ್ವರು ಇದು ಪಾರ್ಕನ್ನು ಕಟ್ತಿದ್ದಾರೆ. ಅದರ ಜೊತೆಗೆ ಎಷ್ಟು ಒಳ್ಳೆ ಈಕ್ವಿಪ್ಮೆಂಟ್ಸು ತಂದು ಕೊಟ್ಟಿದ್ದಾರೆ ಪಾರ್ಕಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಅಂತ ಹೇಳಿದರೆ. ಅದೆಲ್ಲ ನಿಜವಾಗಿ 2-3 ಲಕ್ಷ, 2 ಲಕ್ಷ, 5 ಲಕ್ಷದ್ದು ಶಾಶ್ವತ ಯೋಜನೆಗಳನ್ನು ಮಾಡಿಕೊಟ್ಟಿದ್ದಾರೆ ಸ್ಕೂಲಲ್ಲಿ. ಅಲ್ಲಿಗ 40 ಮಕ್ಕಳು ಎಷ್ಟು 50 ಮಕ್ಕಳಿದ್ದಾರೆ. ಆದರೆ ಇವತ್ತು ಅವರಿಗೆ ಲೈಬ್ರರಿ ಅಂತ ಒಂದು ಕಬೋರ್ಡನ್ನು ಮಾಡಿಕೊಟ್ಟಿದ್ದಾರೆ. ಒಳ್ಳೆಯ ಒಂದು ಕಬೋರ್ಡನ್ನು ಓಪನ್ ಮಾಡಿ ಇವತ್ತು ಅಲ್ಲಿ ಅವರಿಗೆ ಕೀ ಹ್ಯಾಂಡಲ್ ಮಾಡಿ ಆ ಮಕ್ಕಳ ಚಿಕ್ಕ ಚಿಕ್ಕ ಬುಕ್ಕುಗಳನ್ನು ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಇಲ್ಲಿ. ಅದಕ್ಕೆ ಒಂದು ವ್ಯವಸ್ಥಿತವಾದ ಶಾಶ್ವತವಾದ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿಂದ ಬಂದಿದ್ದು ನಾವು ಬಸ್ ಸ್ಟ್ಯಾಂಡಿಗೆ ರಿಕ್ಷಾ ಒಂದು ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಶೆಲ್ಟರ್ ಆಗಿ ಅವರಿಗೆ ದೊಡ್ಡ ಒಂದು ಶೀಟ್ ಹಾಕಿ ಅಲ್ಲಿ ಎಷ್ಟು ಒಂದು 10-15 ನೆರಳಲ್ಲಿ ನಿಲ್ಲುವಂಥ ಒಂದು ಆಟೋ ರಿಕ್ಷಾ ಸ್ಟ್ಯಾಂಡನ್ನು ಇವರು ಮಾಡಿಕೊಟ್ಟಿದ್ದಾರೆ. ಅದು ಲಯನ್ಸ್ ಕ್ಲಬ್ ಅಶೋಕನಗರ ಅಂತ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ನೋಡಿ ಅದು ಹುಡುಕಿ ಶಾಶ್ವತ ಯೋಜನೆ ಮಾಡೋದು. ಇವತ್ತು ನಾನು 1 ಲಕ್ಷ ನಿನಗೆ ಕೊಟ್ಟಿದ್ದೇನಪ್ಪ, ನೀನು ತಗೊಂಡೋಗಿ ಏನಾದರೂ ಯೂಸ್ ಮಾಡು, ನಿಮ್ಮ ಸಂಸಾರ ನೋಡು ಅಂತದಲ್ಲ, ಏನಾದರೂ ಬಿಲ್ಟ್ ಮಾಡಿ ತೋರಿಸುವಂಥದ್ದು ಶಾಶ್ವತ ಯೋಜನೆ ಅಂತ ಹೇಳ್ತಾರೆ. ಇವತ್ತು ಅಶೋಕನಗರ ಲಯನ್ಸ್ ಕ್ಲಬ್ಬನ್ನು ಬಹಳಷ್ಟು ಉತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ. ಅಲ್ಲಿಂದ ಬಂದು ನಾವು ಪಡುಪೇರೆ ಅಂತ ಒಂದು ಇದರಲ್ಲಿ ಅಲ್ಲಿ ಒಂದು ಸಾರ್ವಜನಿಕರಿಗೆ ಬಸ್ ಸ್ಟ್ಯಾಂಡನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಇನಾಗ್ರೇಷನ್ ಮಾಡಿ ರಿನೋವೇಷನ್ ಮಾಡಿ ಮತ್ತೆ ಇನಾಗ್ರೇಷನ್ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಸಹ ಅಲ್ಲಿ 100-200 ಜನರು ಬಂದು ನಿಲ್ಲುವಂಥ ಒಂದು ಕೆಪಾಸಿಟಿ ಅಂತ ಒಂದು ಬಸ್ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಅದೂ ಒಂದು ಶಾಶ್ವತ ಯೋಜನೆ ಅಂತ ನಾವು ನಂಬ್ತೇವೆ. ಇನ್ನು ನಾವು ಬಂದಾಗ ಫೈನಲಿ ನಾವು ಬಂದಾಗ ಒಂದು ಆಶ್ರಮ, ಜೀವದಾನ ಆಶ್ರಮ ಅಂತ ಹೆಸರು ಹಾಕಿದ್ದಾರೆ.
ಕ್ರಿಶ್ಚಿಯನ್ಸ್ ಸಿಸ್ಟರ್ಸ್ ಎಲ್ಲ ಇದ್ದಾರೆ ಅಲ್ಲಿ ಈ ಮಕ್ಕಳಿಗೆ ಏಡ್ಸ್ ಬರ್ತದ ಮತ್ತು ಕ್ಷಯ ರೋಗದ ಮಕ್ಕಳು ಕೆಲವರು, ಅವರಿಗೆಲ್ಲ ನಿಜವಾಗಿ ಆ ಮಕ್ಕಳು ನೋಡೋಕೆ ಬೇಸರ ಆಗುತ್ತೆ. ಒಂದು 50 ಮಂದಿ ಮಕ್ಕಳಿದ್ದಾರೆ ಅಲ್ಲೆಲ್ಲ. ಹಾಗೆ ಅವರೊಂದು ಪ್ರೋಗ್ರಾಮ್ ಇಟ್ಕೊಂಡು ಒಂದು ಡ್ಯಾನ್ಸ್ ನರ್ತನ ಅದು ಇದು ಮಾಡಿದಾಗ ಖುಷಿ ಆಗ್ತದೆ ನೋಡಲಿಕ್ಕೆ. ಸುಮಾರು 10 ವರ್ಷದಿಂದ ನಮ್ಮ ಮಂಜಣ್ಣ ಎದ್ದಿದ ಮಂಜುನ ನನಗೆ ಈ ಮಂಜಣ್ಣ ಯಾರು ಅಂತಲೂ ಗೊತ್ತಾಗಲಿಲ್ಲ. ಮಂಜು ಅಂತ ಇದೆ ಅಶೋಕನಗರದಲ್ಲಿ, ಮಂಜಣ್ಣ ಯಾರು ಅಂತ ಗೊತ್ತಾಗಲಿಲ್ಲ. ಆಗ ಏನು ಅಂತ ನೆನೆಸೋದಂದರೆ ಇದು ಯಾರಪ್ಪ ಮಂಜಣ್ಣ ಅಂತ. ಮತ್ತೆ ನಾನು ಕೇಳಿದೆ ಅವ್ರನ್ನ, ಅದೇ ಮಂಜು ನಮ್ಮ ಅಶೋಕನಗರದ್ದು ಅಂತ. ಮತ್ತೆ ಬಂದು ಕೂತರು. ಅವರು ಮಾಡ್ತಿರೋ ಕೆಲಸ ಉಂಟಲ್ಲ ಯಾರಿಗೂ ಗೊತ್ತಿಲ್ಲ ಇಲ್ಲಿವರೆಗೆ. 10 ವರ್ಷದಿಂದ ಆ ಆಶ್ರಮಕ್ಕೆ ಗಣರಾಜ್ಯೋತ್ಸವ ದಿನ ಊಟ ಕೊಡುವ ಒಂದು ಕೆಲಸನ ಅವ್ರು ಇಟ್ಕೊಂಡಿದ್ದಾರೆ. ಯಾರ ನಂಬ್ತೀರಾ ಬಿಡ್ತೀರಾ? 10 ವರ್ಷದಿಂದ ಅವರ ಸಿಸ್ಟರ್ಸ್ ಸ್ಪೀಚ್ ಮಾಡಿ ಹೇಳುವಾಗ ನಿಜವಾಗಿ ನಮಗೆ ಆಕೆ ಇವರಿಗಾದರೂ ಸಹ ದಾನ ಧರ್ಮ ಎಲ್ಲ ಮಾಡ್ತಾ ಇರ್ತಾರಲ್ಲ ಇವರು ಅಂತ ನೆನೆಸಿದೆ ನಾನು ಸ್ವಲ್ಪ. ಅಂದರೆ ಸೇವೆ ಮಾಡೋದು ನಮ್ಮ ಭಾಗ್ಯ. ನಮಗೆ ಇಂಥವ್ರು ಸಿಕ್ಕಿದೆ ಅಂತಾರೆ, ಯಾರಿಗೆ ಗೊತ್ತಿಲ್ಲದ ಸೇವೆ ಮಾಡ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಎಲ್ಲ ಅಧ್ಯಕ್ಷರು ಬಂದಾಗ ವರ್ಷ ಗಣರಾಜ್ಯೋತ್ಸವ, ಇವತ್ತು 76ನೇ ಗಣರಾಜ್ಯೋತ್ಸವ, ಎಲ್ಲರಿಗೂ ಶುಭಾಶಯಗಳು. ಅದೇ ಥರ ಇವತ್ತು ಎಲ್ಲ ಆಶ್ರಮಕ್ಕೆ ಹೋಗಿ ಒಳ್ಳೆಯ ಒಂದು ಊಟ ಕೊಟ್ಟು ಅಲ್ಲಿಯ ನೃತ್ಯ ಅವರ ಸಂಭ್ರಮಿಸಿ ಅವರಿಗೆಲ್ಲ ಸ್ವೀಟ್ ಹಂಚುವ ಮೂಲಕ ಇವತ್ತು ಗುರುತಿಸಿಕೊಂಡು ನಮ್ಮನ್ನು ಸಹ ಡಯಸಿಗೆ ಕರೆದು 2 ಮಾತುಗಳನ್ನು ಆಡಿಕೊಂಡು ಅಲ್ಲಿಗೆ ನಾವು BOD ಮೀಟಿಂಗನ್ನು ಅಲ್ಲೇ ಮುಗಿಸಿದೆವು. ಅಲ್ಲೇ ಮಾಡಿಕೊಂಡು ಅಲ್ಲಿಂದ ಊಟ ಮಾಡಿ ಎಲ್ಲರೂ ಹೊರಟು. ಇದು ನಮ್ಮದು ಇವತ್ತಿನ ಒಂದು ಕ್ರಿಯಾತ್ಮಕ ಒಂದು ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಶಾಶ್ವತ ಯೋಜನೆಗೆ ಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡುವಂಥ ಒಂದು ಸಮಾಜ ಸೇವೆ ಅಂತ ಹೇಳಿದರೆ ನಮ್ಮ ಇವತ್ತು ನರೇಶ್ ಅಧ್ಯಕ್ಷರು ಮತ್ತು ಅವರ ಸೆಕ್ರೆಟ್ರಿ ಪೀಟರ್ ಪಿಂಟು, ಲಜ್ವಂತ್, ರಮೇಶ್. ಹಾಗೆ ನೀವು ಇವತ್ತು ಡಯಸಲ್ಲಿ ನೋಡಿದ್ದೀರಾ ಎಷ್ಟು ಚೆನ್ನಾಗಿ ಇವತ್ತು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ. ಇವತ್ತು ಇಲ್ಲಿ ಡಯಸ್ ಮೇಲೇ 1,30,30,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಎಲ್ಲರಿಗೂ 10,000 ಹಂಚುವ ಒಂದು ಮನಸ್ಸಿರಬೇಕು. ಮನಸ್ಸು ನಮ್ಮದು ಯಾವುದು ಒಳ್ಳೆಯದಿರ್ತದೆ ಆ ಟೈಮಲ್ಲಿ ನಾವು ಸೇವೆ ಗೀವೆ ಮಾಡಿದರೆ ಪರಮಾತ್ಮ ನಮಗೆ ಇನ್ನೊಂದು ಕೈಯಲ್ಲಿ ದಾನ ಮಾಡ್ತಾನೆ ತೆಗೆದು. ಫಾರ್ ಎಕ್ಸಾಂಪಲ್ ನಮ್ಮನ್ನೇ ನೆನೆಸ್ಕೊಳ್ಳಿ, ನಾವು ಆ ವೋಟಿಂಗ್ ಟೈಮಲ್ಲಿ ಆ ಸೇವೆ ಮಾಡುತ್ತಾ ಸೇವೆಯಂತೆ ಗುರುತಿಸ್ಕೊಳ್ಳಿ ಅಂತೇಳಿ ನನಗೆ ಇದು ವೋಟಿಂಗು ಗೆಲ್ಲೋದು ಮಾಡೋದೆಲ್ಲ ಇರಲಿಲ್ಲ ಅಷ್ಟು. ಆದರೆ ಸೇವೆ ಮಾಡ್ತಾ ಹೋದರೆ ಅದಕ್ಕೆ ಹಿಂದೆಯಿಂದ ಜನರು ಹೇಳ್ತಿದ್ರು, ಅಯ್ಯೋ ಇವರು ವೋಟಿಗೋಸ್ಕರ ಈ ಸೇವೆ ಮಾಡ್ತಾಯಿದ್ದಾರಾ, ಆ ಸೇವೆ ಮಾಡ್ತಾಯಿದ್ದಾರೆ. ಅದು ನಮ್ಮ ಕಿವಿಗೆ ಬಿತ್ತು. ನಾನು ಅವರು ಹೇಳ್ತಾ ಇರಲಿ ಎಲ್ಲರೂ ಸಹ ನಾನು ಮಾಡೋದು ಸೇವೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಕೊಡ್ತಾ ಹೋಗ್ತಾ ಇದೆ. ಅದನ್ನು 10,000 15,000 ಅಲ್ಲ 20 25,000 30,000 ಹಾಗೆ ಕೊಡ್ತಾ ಹೋಗ್ತಾಯಿದೆ. ಆ ಥರ ಇವತ್ತು ನರೇಶ್ ಅವರು ಸಹ ಫಾರ್ ಎಕ್ಸಾಂಪಲ್ ಇವತ್ತು ಎಷ್ಟೊಂದು ವೀಲ್ ಚೇರು ಮತ್ತು ಕಾಲು ಕೊಡೋ ಮೂಲಕ ಗುರುತಿಸಿಕೊಂಡಿದ್ದಾರೆ. ಎಲ್ಲ ಪೇಷಂಟ್ಗಳನ್ನ ಕರೆದು ಹಣ ಕೊಡಲಿಕ್ಕೆ 10,000. ಅದೆಲ್ಲ ನಿಜವಾಗಿ ಒಂದು ಡಯಸಲ್ಲಿ ನಡೆಯುವಂಥ ಒಂದು ಅವರ ಪ್ರೇರಕವಾಗಿ ಅವರಿಗೆ ಒಂದು ಪ್ರಯೋಜನವಾಗಿ ಉತ್ತಮ ಒಂದು ಕೆಲಸವನ್ನು ಮಾಡಿ ನಾವು ಅವರಿಗೆ ಒಪ್ಪಿಸಿದ್ದೇವೆ ಅನ್ನುವಂಥ ಒಂದು ಸಮಾಜ ಸುಧಾರಣೆ ನಿಮಗೆ ಇವತ್ತು ಬಂದಿದೆ. ಸಮಾಜದ ಮನೋಭಾವನೆಯನ್ನು ಅರ್ಥಕೊಂಡು ಸಮಾಜಕ್ಕೋಸ್ಕರ ದುಡಿದು ಸಮಾಜದ ಏಳಿಗೆಯೇ ನಾವು ನೀಡುವಂಥದ್ದು ಅಂಥ ಸೇವೆಯನ್ನು ಇವತ್ತು ಅಶೋಕನಗರ ಕ್ಲಬ್ಬಿನ ಎಲ್ಲ ಸದಸ್ಯರು ಸಹ ಕೇಳಿ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಸದಸ್ಯರು ಹೆಂಗಸರು ಒಂದು 4-5 2-3 ಇದ್ದಿರ್ಬೋದು, ಆದರೆ ಗಂಡಸರೆಲ್ಲರೂ ಇವತ್ತು ಆಗಮಿಸಿದ್ದಾರೆ. BOD ಮೀಟಿಂಗಲ್ಲಿ ಎಲ್ಲರೂ ಸಹ ಇದ್ದರು. ಅದೊಂದು ನಿಜವಾದ ಖುಷಿ. ಅವರಲ್ಲಿ ಕೋಆರ್ಡಿನೇಷನ್ ಇದೆ. ಅವರು ನೀವು ಸೇರುವಾಗ ಎಲ್ಲರೂ ಸೇರ್ತಾರೆ, ಆ ಕೆಲಸ ಮಾಡುವಾಗ ಅದಕ್ಕೂ ನಾವು ಸ್ವಲ್ಪ ಹೊತ್ತು ಕೊಡ್ತೀವಿ, ನಾವು ಸ್ವಲ್ಪ ಹೊತ್ತು ಕೊಡ್ತೇವೆ ಅಂಥೇಳಿ ನಮ್ಮನ್ನು ಇದು ಮಾಡ್ತಾರೆ. ಇದು ಇವರ ಒಂದು ಯುಕ್ತಿತ್ವಕ್ಕೆ ಕಾರಣ ಆಗಿದೆ. ಮತ್ತು ಇದರಲ್ಲಿ ಸೀನಿಯರ್ಸ್ ಇದ್ದಾರೆ, ರೇವತಿ ಅಕ್ಕ ಅವರು ಇದ್ದಾರೆ, ಅವರ ಹಸ್ಬೆಂಡು ಸಹ ನೋಡಿದ್ದೀರಾ. ದೇವಸ್ಥಾನಕ್ಕೆ 1 ಲಕ್ಷ ಅವರ ಶಾಶ್ವತ ಯೋಜನೆ. ಅದು ಯಾವ ಕಡೆಯಿಂದ ಕೊಡ್ತಾರೆ ಅಂದರೆ 1 ಲಕ್ಷ ಕೊಟ್ಟರೆ ದೇವಸ್ಥಾನಕ್ಕೆ ಅದು ನಿಜವಾಗಿ ಅವರು ಬೆಳೆಸಿ ಉಳಿಸಿಕೊಂಡು ಬರುವಂಥ ಒಂದು ಸೇವೆ. ಆ ಸೇವೆ ಮನುಷ್ಯನಿಗೆ ಎಲ್ಲ ಮನುಷ್ಯರು ಬಂದು ಕೈ ಮುಗಿದು ಹೋಗ್ತಾರೆ, ಆದರೆ ಇವರ ಸೇವೆ ಅಪಾರ. ಈ ವಯಸ್ಸಿನಲ್ಲಿ ಈ ದೇವರಿಗೆ ಒಂದು ಒಳ್ಳೆಯ ಪ್ರಾರ್ಥನೆ ಮಾಡಿಕೊಂಡು ಅವರು 1 ಲಕ್ಷನ ಹಿಡಿಸ್ಕೊಂಡಿದ್ದಾರೆ. ಇದೊಂದು ಒಳ್ಳೆಯ ಯೋಜನೆ ನಿಮ್ಮದು ಶಾಶ್ವತವಾಗಿ ಇರಲಿ. ಇನ್ನೂ ಸಹ ದೇವರು ನಿಮಗೆ ಇಬ್ಬರಳಿಗೆ ಸಹ ಇನ್ನೂ ಒಳ್ಳೆಯ ಅನುಗ್ರಹ ಕೊಟ್ಟು ಕರುಣಿಸಲಿ ಅಂತೇಳಿ ನಾನು ಪ್ರೇಯರ್ ಮಾಡ್ತಾಯಿದ್ದೇನೆ ಹಿರಿಯರಾಗಿ. ಹಾಗೆ ಇವತ್ತು ನೀವೆಲ್ಲರೂ ಸೇರಿಕೊಂಡಿದ್ದೀವ.
ನಮ್ಮ ಸಮಾಜದ ಏಳಿಗೆಗೋಸ್ಕರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಈ ಯೋಜನೆ ಧಾರ್ಮಿಕ ಆಗಿ ಇದೆಲ್ಲ ನಮ್ಮ ಲಯನ್ಸಲ್ಲಿ ನಡೆಯುವಂಥದ್ದೇ. ಆದ್ದರಿಂದ ಇವತ್ತು ನಾವು ಏನೊಂದು ಇಂಟರ್ನ್ಯಾಷನಲ್ ನಮ್ಮನ್ನು ಗುರುತಿಸ್ಕೊಂಡಿದೆ ಅಂತ ಹೇಳಿದರೆ ಬರೀ ಮೆಂಬರ್ಶಿಪ್ಪು ಮತ್ತು ನಮ್ಮ ಸರ್ವಿಸ್ ಆ್ಯಕ್ಟಿವಿಟೀಸ್, ನಮ್ಮ ಕ್ಲಬ್ ಮಾಡೋ ವಿಚಾರ ಮತ್ತು ನಮ್ಮ MJF ಇದು 4ಕ್ಕೆ ಕೈಪಿಡಿಯಾಗಿ ನಿಂತ್ಕೊಂಡಿದೆ ಇಂಟರ್ನ್ಯಾಷನಲ್ ಮತ್ತು ನಮ್ಮ ಮಲ್ಟಿಪಲ್. ನಾವು ಡಿಸ್ಟ್ರಿಕ್ಟ್ ಅವರು ಕೆಲಸ ಮಾಡಿ ಅವರಿಗೆ ತೋರಿಸುವಂಥದ್ದು. ಇದು ನಾವಾಗೆ ನೀವು ಅದು ಮಾಡಿ ಇದು ಮಾಡಿ ಅಂತ ಹೇಳೋದಿಲ್ಲ. ನಮಗೆ ಅಲ್ಲಿ ಸ್ಕೂಲಿಂಗ್ ಮಾಡಿರ್ತಾರೆ, ನೀವು ಇಷ್ಟು ಮಾಡಿರಬೇಕು, ನಿಮ್ಮ ಟಾರ್ಗೆಟ್ ಎಷ್ಟು, ನಿಮ್ಮ ಟಾರ್ಗೆಟ್ ಎಷ್ಟು ಅಂತ. ಇಂದ 8 ಜಿಲ್ಲೆಗಳು ನಮ್ಮದಲ್ಲಿ ಇದೆ. ಅದರಲ್ಲಿ ನಮ್ಮ 317D ಒಂದು ಜಿಲ್ಲೆ. ಅದರಿಂದ ನಾಡ್ದು ನಾವು ಎಲ್ಲರಿಗೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲ, ನಾವು ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ ಇಲ್ಲಿಯೇ ನಡೀತದೆ. ನಾವು ರಿಪೋರ್ಟ್ ಎಲ್ಲರಿಗೂ ಕೊಡಬೇಕಾಗುತ್ತೆ. ಅದರಿಂದ ದಯವಿಟ್ಟು ನೀವು ಎಷ್ಟು ಆಗತ್ತೆ ಅಷ್ಟು ಮೆಂಬರ್ಸನ್ನು ಸೇರಿಸುವ ಮೂಲಕ ಹಾಗೂ ಮತ್ತು ಸರ್ವೀಸನ್ನು ಹೆಚ್ಚು ಮಾಡುವ ಮೂಲಕ ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಹಾಗೆ ಮೆಂಬರ್ಶಿಪ್ಪನ್ನು ಪ್ರತಿಯೊಂದು ಮೆಂಬರು ಒಂದೊಂದು ಮೆಂಬರ್ಸ್ ತಂದರೆ ನಿಮ್ಮ ಒಂದು ಇದು ಟಾರ್ಗೆಟ್ ನಮ್ಮದು ಮುಗೀತದೆ. ನಾನು ಈಗಾಗಲೇ 460 ಟಾರ್ಗೆಟನ್ನು ತಗೊಂಡಿದ್ದೇನೆ ಮೆಂಬರ್ಶಿಪ್ಪದು. ಅದರಲ್ಲಿ ಖಾಲಿ 200 ಆಗಿದೆ, ಮತ್ತು ಅದರಲ್ಲಿ ಡ್ರಾಪ್ ಆಗ್ತಾಯಿದೆ. ಮೆಂಬರ್ಶಿಪ್ ಇಸ್ ವೆರಿ ಲೆಸ್. ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು ನಾವು ಈ ವರ್ಷ. ದಯವಿಟ್ಟು ನೀವೆಲ್ಲ ನನಗೋಸ್ಕರ ಅಂತ ಗವರ್ನರ್ ಮಾಡಬೇಡ, ಇದನ್ನು ನಡೆಸುವ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ, ನಾನು ಅದನ್ನು ನಡೆಸಬೇಕು. ಅದಕ್ಕೋಸ್ಕರ ಕ್ಲಬ್ಬಲ್ಲಿ ಎಲ್ಲ ನಾನೇ ಓಪನ್ನಾಗಿ ಬಾಯ್ಬಿಟ್ಟು ಕೇಳ್ತಾ ಇದ್ದೀನಿ, ಮೆಂಬರ್ಶಿಪ್ ಮಾಡಿ ಸ್ವಲ್ಪ. ಅವರವರ ಕ್ಲಬ್ಬಲ್ಲಿ ಒಂದು 10, ಒಂದು 3, 4, 5 ಮಾಡಿ, ಖಾಲಿ ಕ್ಲಬ್ಬಿಗೆ ಬಿಡಬೇಡಿ ಮೆಂಬರ್ಶಿಪ್ ಇಲ್ಲ ಅಂತ. ಅಲ್ಲಿ ಅದು ಎಣಿಸ್ತಾರೆ ಅವರು, ಈ ಕ್ಲಬ್ಬಿನಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಅದರಲ್ಲಿ ಇಲ್ಲ, ಎಂತ ಮಾಡಿದಾರೆ ಅಂತ ಕೇಳ್ತಾರೆ. ಅದು ಸರಿಯಾಗೋದಿಲ್ಲ. ಆಮೇಲೆ ಸರ್ವಿಸ್ ಆ್ಯಕ್ಟಿವಿಟೀಸ್ ಅಪ್ಲೋಡ್ ಮಾಡುವಾಗ ಪೋರ್ಟಲನ್ನು ಯೂಸ್ ಮಾಡಿ, ಪಾಸ್ವರ್ಡ್ ಬಳಸ್ಕೊಳ್ಳಿ. ಕೆಲವರು ತುಂಬ ಸರ್ವಿಸ್ ಮಾಡಿದ್ದಾರೆ, ಈಗಾಗಲೇ ನನಗೆ ಗೊತ್ತಾಯಿತು ಸ್ವಲ್ಪ, ಆದರೆ ಅವರು ಅಪ್ಲೋಡೇ ಮಾಡಲಿಲ್ಲ, ಅದರಲ್ಲಿ ಅಲ್ಲೇ ಇದೆ. ಅದರಿಂದ ದಯವಿಟ್ಟು ನಿಮ್ಮ ಪಾಸ್ವರ್ಡ್ ತಗೊಂಡು ಅಪ್ಲೋಡ್ ಮಾಡಿ, ಅದಕ್ಕೆ ಪಾಯಿಂಟ್ಸ್ ಬರೋ ಹಾಗೆ ಮಾಡಿ, ಸುಮ್ಮನೆ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾವ ಕೆಲಸ ಮಾಡಿದೆ ಅದನ್ನು ಅಪ್ಲೋಡ್ ಮಾಡಿ. ಮುಂಚೆಗೆ MyLCFಲ್ಲಿ ಈಗ ಯಾವುದು ಬರೋದಿಲ್ಲ, ವಾಟ್ಸಪ್ಪಲ್ಲಿ ಯಾವುದು ಬರೋದಿಲ್ಲ, ಓನ್ಲಿ ಫಾರ್ ಪೋರ್ಟಲಲ್ಲಿ. ಈ ಕೆಲಸನ ಅತ್ಯುತ್ತಮವಾಗಿ ಮಾಡ್ತೀರಾ ಅಂತ ನಾನು ನಂಬ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ನಾವು ಬರೋದು MJF. ಈಗಾಗಲೇ ನಾನು ಜೂಲೈಯಿಂದ ನಮ್ಮ ಇನ್ಸ್ಟಾಲೇಷನ್ ಆಗುವಾಗ ನಾನು ಸುಮಾರು 20,000 ಸಬ್ಸಿಡಿಯನ್ನು ಇದು 6 ತಿಂಗಳವರೆಗೆ ಇಟ್ಕೊಂಡಿದ್ದೇನೆ. ಅದು ಏನು ಮಾಡಲಿಲ್ಲ. ಅಷ್ಟರಲ್ಲಿ ನಮಗೆ ಒಂದು 65-70 ಆಗಿದೆ ನಮಗೆ MJF. ನನ್ನ ಟಾರ್ಗೆಟ್ ಬರೀ 100. ಅದಕ್ಕೊಂದು 30 MJF PNJF ಆಗಬೇಕು. ದಯವಿಟ್ಟು ಎಲ್ಲರೂ ಯಾರಾದರೂ ಕೊಡೋರು ಇದ್ದರೆ ನಮ್ಮ ಈ ಮಂತ್ ಎಂಡ್ ಒಳಗಡೆ ಇಲ್ಲದ್ರೆ ನೆಕ್ಸ್ಟ್ ಮಂತ್ 10 ಒಳಗೆ ನಾನು ಸಬ್ಸಿಡಿ ಓಪನ್ ಆಗಿರ್ತದೆ. ಮತ್ತೆ ಕ್ಲೋಸ್ ಮಾಡಿದರೆ ಮತ್ತೆ ನಾವು ತಗೊಳ್ಳೋದಿಲ್ಲ ವಾಪಸ್ಸು. ಮತ್ತು ನೀವು 83,000 ಕಟ್ಟಿಯೇ ತಗೊಳ್ಬೇಕು. ಈಗ 20,000 ಸಿಗ್ತದೆ. ನಿಮ್ಮ ಝೋನ್ ಚೇರ್ಮನ್, ರೀಜನ್ ಚೇರ್ಮನ್ 5,000 ಕೊಡ್ತಾರೆ, 30,000 ಆಗುತ್ತೆ. 53,000 ನೀವು ಕೊಡಬೇಕಾಗತ್ತೆ. ದಯವಿಟ್ಟು ಇದನ್ನು ಒಂದು ಅವಕಾಶ ಅಂತೇಳಿ ಬಳಸ್ಕೊಳ್ಳಿ. ಮತ್ತು ಎಲ್ಲರೂ ನೀವು MJF PNJF ಮಾಡೋದರನ್ನು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಮತ್ತು ಅರವಿಂದ್ ಶನಿ ಟೈಮಲ್ಲಿ ಇನ್ನೂ ಎಷ್ಟು ಆಗುತ್ತೋ ಎಷ್ಟು ಬಿಡ್ತಾರಂತ ನನಗೆ ಗೊತ್ತಿಲ್ಲ. ಅವರು ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆದರೆ ನನ್ನ ಕೆಪಾಸಿಟಿಯನ್ನು ಟಾರ್ಗೆಟ್ ಮಾಡಲಿಕ್ಕೆ ಆಗದಿದ್ದರೆ ಕಷ್ಟ ಆಗುತ್ತೆ. ಅದಕ್ಕೆ ನನಗೆ 100 ಸಾಕು ಅಂತೇಳಿ ನಾನೀಗ ಇದು ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಸಬ್ಸಿಡಿ ಕೊಟ್ಟು 6 ತಿಂಗಳಿಂದ ನನ್ನ ಬೊಕ್ಕಸೆ ಖಾಲಿ ಆಗಿದೆ. ಇಲ್ಲಿ ನೋಡಿದರೆ ಕೈಯಿಂದ ಹಾಕಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ. ಮತ್ತು ಇಲ್ಲಿ ನೋಡಿದರೆ ಇವಾಗ ಕ್ಯಾಬಿನೆಟ್ ಮೆಂಬರ್ಸ್ ಎಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಇವತ್ತವರೆಗೆ ಬಾಯಿ ಮುಚ್ಚಿದೆ, ಆದರೆ ಬಾಯಿ ಓಪನ್ ಆಗ್ತದೆ. ಯಾಕೆಂತೇಳಿದರೆ ಸುಮಾರು 130 ಮಂದಿ ಕ್ಯಾಬಿನೆಟ್ ಮೆಂಬರ್ಸ್ ನನಗೆ ಹಣ ಕೊಡಲಿಲ್ಲ. ಅವರು ಯಾವ ಪ್ರಾಬ್ಲಮ್ಗೋಸ್ಕರ ಇಷ್ಟು ದೂರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಡಿಸ್ಟ್ರಿಕ್ಟ್ ಡೈರೆಕ್ಟ್ರೇ ಅನೌನ್ಸ್ ಆದ ಕೂಡಲೇ ಅವರವರ ಹೆಸರು ಬರುವಾಗ ಅವರ ಹಣ ತಂದು ಕೊಟ್ಟು ಬಿಡಬೇಕು. ನಾನು ಹೆಸರು ಹೇಳೋದಿಲ್ಲ, ಯಾರ ಹೆಸರು ಸಹ ಇವತ್ತಿನವರೆಗೆ ಹೇಳೋದಿಲ್ಲ ಇನ್ನು. ಆದರೆ ಕ್ಯಾಬಿನೆಟ್ ಮೆಂಬರ್ಸ್ ಅಂತ ಹೇಳಿ ನಾನು ಒಂದು ಕರಿತೇನೆ. ಆ ಕ್ಯಾಬಿನೆಟ್ ಮೆಂಬರ್ಸ್ ದಯವಿಟ್ಟು ನಿಮಗೆ ನಾನು ಎಷ್ಟು ಫೋನ್ ಮಾಡಿದರೂ ಆಯಿತು ಇವತ್ತಲ್ಲ ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಕಷ್ಟ ನನಗೆ ನಿಜವಾಗಿ. ನಮ್ಮ ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ ಬರ್ತಾ ಇದೆ, ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಬರ್ತಾ ಇದೆ, ನಮ್ಮ ಕನ್ವೆನ್ಷನ್ ಬರ್ತಾ ಇದೆ. ಹಣ ಏನೂ ಇಲ್ಲ ನನ್ನ ಹತ್ರ, ಎಲ್ಲ ಖಾಲಿ ಆಗಿದೆ. ಎಷ್ಟು ಇವೆಂಟ್ಸ್ ಇಷ್ಟು ಇಲ್ಲಿವರೆಗೆ ಮಾಡಿದ್ದು. ಅದರಿಂದ ದಯವಿಟ್ಟು ಯಾರು ಕ್ಯಾಬಿನೆಟ್ ಮೆಂಬರ್ಸ್ ಆಗಿದ್ದಾರೆ ಅವರು ಪೇ ಮಾಡಿ ಬಂದು ಡಿಸ್ಟ್ರಿಕ್ಟ್ ಆಫೀಸಲ್ಲಿ, ಇಲ್ಲದಿದ್ದರೆ ಗೂಗಲ್ ಪೇ ಮಾಡಿ ಕಳಿಸ್ಕೊಡಿ.
ಅಂತ ಹೇಳಿ ಮನದಣಿಯಾಗಿ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೇನೆ. ಇದೊಂದು ಮಾತು ಮನಸ್ಸಲ್ಲಿ ಇಟ್ಕೊಳ್ಳಿ. ಇನ್ನು ಆಗಾಗ ಗವರ್ನರ್ಸ್ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ನಮಗೆ ನಾಚಿಕೆ ಆಗ್ತದೆ. ಎಷ್ಟು ಟೈಮ್ ಆಯಿತು? 6 ಮಂತ್ ತೆಗೆದ ಕೂಡಲೇ 2 ಮಂತ್ಸ್ 3 ಮಂತ್ಸಲ್ಲೆಲ್ಲ ಫಿನಿಷ್ ಮಾಡ್ತಾರೆ ಎಲ್ಲರೂ ಸಹ. ಇದೇನು ಇಷ್ಟು ತೊಗೊಂಡೋಗೋದು? ಭಾರತೀಯವರಿಗೆ ಏನಾದರೂ ತಲೆ ಮೇಲೆ ಹಾಕಬೇಕು ಅಂತ ಇದ್ದೀರಾ? ಅದು ಮನಸ್ಸಿಗೆ ತಗೊಳ್ಬೇಡಿ ದಯವಿಟ್ಟು. ಹಾಗೆ ಆಗೋರಿದ್ದರೆ ನನ್ನ ಹತ್ರ ಬಂದು ಮಾತಾಡಿ. ಆರ್ಥಿಕ ಪರಿಸ್ಥಿತಿ ಅದೇ ಕಟ್ಟಿದರೆ ಹೇಳಿ, ಇಲ್ಲದಿದ್ದರೆ ನೀವು ಪೋಸ್ಟ್ ತಗೊಂಡಿದ್ದಕ್ಕೆ ನಿಮ್ಮ ಜವಾಬ್ದಾರಿ. ನೀವು ಆ ಕೆಲಸವನ್ನು ಮಾಡಿ ನಿಮ್ಮ ಪೇಮೆಂಟನ್ನು ಡಿಸ್ಟ್ರಿಕ್ಟ್ ಆಫೀಸಿಗೆ ತಲುಪಿಸಿಬಿಡಿ ಇವತ್ತು ನಮಗೆ. ಏಕೆಂದರೆ ನಾನು ಗೀತಾರಾವ್ ಹೇಳುವಾಗ ಹೇಳ್ತಾರೆ, ಮೇಡಮ್ ನಮ್ಮದು ಎಲ್ಲ ಖಾಲಿಯಾಗಿದೆ, ಏನೂ ಇಲ್ಲ ಇಲ್ಲಿ ಅಂತ ಹೇಳ್ತಾರೆ. ಆಗ ನನಗೇನಾಗ್ತದೆ, ಅಬ್ಬಾ ಎಲ್ಲಿಂದ ತರಲಿ ಈಗ ಅಂಥೇಳಿ ಅನ್ನೋಂಥದ್ದು. ಕೈಯಿಂದ ನಾವು ಅಷ್ಟಷ್ಟಕ್ಕೆ ಹೋಗ್ತಾ ಇದೆ ದುಡ್ಡು, ಎಲ್ಲಿಂದ ತಂದು ಹಾಕೋದು? ನಾನು ನೋಡಿ 1 ವರ್ಷ ದುಡಿಯೋದಿಲ್ಲ, ಇದರ ಲೈನಿಸಮ್ ಹಿಂದೆನೇ ಇದ್ದೀನಿ. ನನ್ನ ಲಿಕ್ವಿಡಿಗೆ ನಾನಿಂದ ಮಗಳ ಹತ್ರನೇ ಎಲ್ಲ ಇಸ್ಕೊಳ್ಳೋದು. ಈಗ 1 ವರ್ಷ ನೀನೇ ಕೊಡಬೇಕು ಅಂತ. ಯಾಕೆಂದರೆ ನಾನು ಕೆಲಸ ಮಾಡ್ತಾಯಿಲ್ಲ, ಊರಿಗೆ ಹೋಗ್ತಾಯಿಲ್ಲ, ಬರ್ತಾಯಿಲ್ಲ, ಏನೂ ಇಲ್ಲ, ಲಿಕ್ವಿಡೇ ಇರಲಿಲ್ಲ. ಆ ಥರ ಮಾಡಿದೆ. ಇದ್ದದೆಲ್ಲ ಸ್ವಲ್ಪ ಅದು ಇದು ಅಂತ ಉಂಟು, ಆದರೆ ಅದನ್ನು ತೆಗಿಯೋಕ್ಕೆ ಟೈಮ್ ಇಲ್ಲ. ಆ ಟೈಮ್ ಬರಬೇಕು. ಆ ಥರ ಹೀಗೆ ಹಾಗೆ ಆಗಿದೆ. ಅದಕ್ಕೆ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ, ಕ್ಯಾಬಿನೆಟ್ ಮೆಂಬರ್ಸ್ ಎಲ್ಲರೂ ಅವರವರ ಫೀಸನ್ನು ದಯವಿಟ್ಟು ಕಟ್ಟಿಬಿಡಿ ಅಂತ ಹೇಳ್ತಾ, ಫೈನಲಿ ಇನ್ನು ನಾನು ನಿಮ್ಮ ಹತ್ರ ಹೆಚ್ಚು ಯಾವ ತೊಂದರೆ ಇಲ್ಲದೆ ಏನು ಎಕ್ಸಸ್ ಆಚೆ ಈಚೆ ಅಮೌಂಟ್ ಅದರದ್ದು ವಿಷಯದಲ್ಲಿ ನಾನಿಲ್ಲ. ಆಫೀಸಿಗೆ ಅಷ್ಟೇ ಅದನ್ನೇ ಹೇಳೋದು. ಆದರೆ ಕಷ್ಟ ಇದ್ರೆ ಬೇಡ, ಅದು ಕಷ್ಟ ಆಗಿ ನಿಮಗೆಲ್ಲ ಅಲ್ಲೇ ಸೆಟ್ ಆಗಿದೆ ಅಂದರೆ ಬಿಟ್ಟುಬಿಡಿ ಅಂಥೇಳಿ ಅಷ್ಟು ಇದಾಗಿದೆ. ಅವರಿಗೆಲ್ಲರಿಗೂ ನಾನು ಹೃತ್ಪೂರ್ವಕದ ಇವೆಂಟ್ ತಗೊಂಡು ಬಂದಿದ್ದು ದೀಪಾವಳಿ ಲೋಕೇಶ್ ಉಳ್ಳಾಲ್ ಅವರು ಸಹ ಭಾರಿ ಚೆನ್ನಾಗಿ ಮಾಡಿ, ಒಂದು ಮಳೆ ಕಾರಣದಿಂದ ಸ್ವಲ್ಪ ಆಚೆ ಈಚೆ ಆಯಿತು ಅಷ್ಟೇ, ಅಲ್ಲದೆ ಅಕ್ರಮ ಮಾತ್ರ ನಡೀಲಿಲ್ಲ ಅಷ್ಟೇ. ಅಷ್ಟೊತ್ತಿಗೆ ಮಳೆ ಬಂದುಬಿಡ್ತು. ಮತ್ತೆಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಸಭಾ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ 2 ಮಾತುಗಳನ್ನು ಮುಗಿಸಿಲ್ಲ. ರಾಜ್ಯಪಾಲರವರಿಗೆ ಒಂದು ರೀತಿಯಲ್ಲಿ ಉಪೇಂದ್ರ ಪಿಕ್ಚರ್ ನೋಡಿದ ಹಾಗೆ ಆಯಿತು. ದೆರ್ ವಾಸ್ ಸೆಂಟಿಮೆಂಟ್, ದೆರ್ ವಾಸ್ ಕಾಮಿಡಿ, ದೆರ್ ವಾಸ್ ಎವ್ರಿಥಿಂಗ್. ಆ್ಯಂಡ್ ಉಪೇಂದ್ರ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬ್ರೈನಿಗೆ ತಮಗೆ ಮತ್ತೊಮ್ಮೆ ವಂದನೆಗಳು ಹಾಗೆ ಇವತ್ತು ಹಾಕಿಕೊಂಡು ಈ ಸಂದರ್ಭದಲ್ಲಿ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮುಂಬೈ ಆಫ್ ದ ಡಿಸ್ಟ್ರಿಕ್ಟ್ ಗವರ್ನರ್. Respected dignitaries on and of the days, Lions International District 3170, Lions and Leo Club Mangalore Ashok Nagar, Region 2, Zone 4. Resolution in appreciation of District Governor, Lion Bharati BM, PMGF, D8. Whereas we, the members of Lions and Leo Club of Mangalore Ashok Nagar, do appreciate the service and outstanding leadership so generously and unselfishly provided to our District 3170 by Lion District Governor Lion BM Bharati, PMJF, D8. And the sacrifices she is making during the year in fulfilling the manifold duties of her office, and we wish to assure her of our loyalty and cooperation in her programs to maintain and promote Lionism in District 3170. Therefore, be it resolved that we express to her our appreciation in the form of this resolution and pledge a loyal support to her efforts to make this year's administration an outstanding one in the history of our district. For and on behalf of Lions and Leo Club Mangalore Ashok Nagar, dated 26/1/2025, Naresh Shetty MJF President, Peter Anthony Pinto MJF Secretary, Lajvanti Ramesh MJF Treasurer, Lions Club Mangalore Ashok Nagar, Shamanta Alva Leo President, Gautam Shetty Leo Secretary, Dishan Dinesh Leo Treasurer, Leo Club Mangalore Ashok Nagar. Thank you.
ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಒಂದು ಸಾರಿ ಚಪ್ಪಾಳೆಯ ಮೂಲಕ ನಮ್ಮ ಜಿಲ್ಲಾ ಗವರ್ನರ್ಗೆ ಅವರ ಕೆಲಸಕ್ಕೆ ಹಾಗೆ ಈ ಅಧಿಕೃತ ಭೇಟಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಅಂತ ಕೇಳಿಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಐ ಶುಡ್ ರೆಕಗ್ನೈಸ್ ದ ಪ್ರೆಸೆನ್ಸ್ ಆಫ್ ಅವರ್ ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಉಡುಪಿ ಅರವಿಂದ್ ಶೆಣೈ ಸರ್ ಬಂದಿದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿ ಮಚ್ ಸರ್ ಫಾರ್ ಬೀಯಿಂಗ್ ಹಿಯರ್. ನೌ ಇಸ್ ದ ಟೈಮ್ ಫಾರ್ ಅವರ್ ಡಿಸ್ಟ್ರಿಕ್ಟ್ ಗವರ್ನರ್. ಒಳ್ಳೆಯ ಕೆಲಸ ಮಾಡಿದ, ಹಲವಾರು ಕಾರ್ಯಚಟುವಟಿಕೆಯಿಂದ ಶಾಶ್ವತ ಯೋಜನೆಯನ್ನು ಮಾಡ್ಕೊಂಡು ಬಂದಂಥ ಶಿವನಗರ ಹಾಕೋದಿಲ್ಲ, ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಪಿನ್. ಟ್ರೆಜರರ್. ಓಕೆ, ಥ್ಯಾಂಕ್ ಯು. ಇಂದ ನಮ್ಮ ಕ್ಯಾಬಿನೆಟ್ಟಿಗೆ ಈ ವರ್ಷ 21 ಸದಸ್ಯರು ಸೇರಿದ್ದಾರೆ. ನಾನು ಹೆಸರು ಕರೆದಾಗಿ ದಯವಿಟ್ಟು ವೇದಿಕೆಗೆ ಬಂದು ಡಿಸ್ಟ್ರಿಕ್ಟ್ ಗವರ್ನರಿಂದ ಒಂದು ಪಿನ್ನನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸೌಜನ್ಯ ಹೆಗ್ಡೆ, ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ CQI. ಪ್ರಶಾಂತ್ ಶೆಟ್ಟಿ, ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಪೀಸ್ ಪೋಸ್ಟರ್. ಬಬಿತಾ ಲೋಕೇಶ್, ಚೀಫ್ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಕ್ಲಬ್ ಎಕ್ಸಲೆನ್ಸ್. ಚರಣ್ ಆಳ್ವಾ, ಝೋನ್ ಚೇರ್ಪರ್ಸನ್. ಸೌಮ್ಯ ಹೆಗ್ಡೆ, ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಕಲ್ಚರಲ್ ಕಾಂಪಿಟಿಷನ್. ಲೋಕೇಶ್ ಉಳ್ಳಾಳ್, ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ದೀಪಾವಳಿ. ನಿಖಿಲ್ ಶೆಟ್ಟಿ, ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಪಿಲಿಗೊಬ್ಬು. ಡಾಕ್ಟರ್ ನವೀನ್ ಶೆಟ್ಟಿ, ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಕ್ಲಬ್ ಟ್ವಿನ್ನಿಂಗ್. ಅಸೋಸಿಯೇಟ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ಬಿ ವಸಂತ್ ಶೆಟ್ಟಿ, ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್. ದೇವದಾಸ್ ಶೆಟ್ಟಿ, ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್. ಶೆಟ್ಟಿ, ಕೋ-ಎಡಿಟರ್ ಮಂಗಳ. ನಾರಾಯಣ್, ಕೇರ್ ಫಾರ್ ಸ್ಪೆಷಲ್ ಚಿಲ್ಡ್ರನ್, ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ಸ್. ಹರ್ಷಕುಮಾರ್ ಕೇದಿಗೆ, ದೀಪಾವಳಿ ಸೆಲೆಬ್ರೇಷನ್. ಪ್ರಜ್ವಲ್ ಶೆಟ್ಟಿ, ದೀಪಾವಳಿ ಸೆಲೆಬ್ರೇಷನ್. ಪ್ರತಿಮಾ ಯುರೈ, ದೀಪಾವಳಿ ಸೆಲೆಬ್ರೇಷನ್. ಕನಕವಲ್ಲಿ ಕೇದಿಗೆ, ದೀಪಾವಳಿ. ದಿನಕರ್ ಶೆಟ್ಟಿ, ಪಿಲಿಗೊಬ್ಬು. ಅರುಣ್ ಗಣೇಶನ್, ಪಿಲಿಗೊಬ್ಬು. ಪ್ರಫುಲ್ಲಾ ಶೆಟ್ಟಿ, ದೀಪಾವಳಿ ಸೆಲೆಬ್ರೇಷನ್. ಫ್ರಾನ್ಸಿಸ್ ಪೆರೇರಾ, ದೀಪಾವಳಿ ಸೆಲೆಬ್ರೇಷನ್. ಸೌಮ್ಯ ಶೆಟ್ಟಿ, ಸ್ಕ್ರ್ಯಾಪ್ ಬುಕ್. ಈ ಸಂಸ್ಥೆಗೆ ಕೆಲವು ಸದಸ್ಯರಿಗೆ ಶೆವ್ರಾನ್ ಪಿನ್ಗಳು ಬಂದಿದೆ. ಗೋಪಾಲನ್ ನಾಯರ್, 45 ಇಯರ್ ಮೊನಾರ್ಕ್ ಶೆವ್ರಾನ್. HR ಶೆಟ್ಟಿ, 45 ಇಯರ್ ಮೊನಾರ್ಕ್ ಶೆವ್ರಾನ್. M ನಾರಾಯಣ, 45 ಇಯರ್ಸ್. M ಸದಾಶಿವ ಹೆಗ್ಡೆ, 45 ಇಯರ್ ಮೊನಾರ್ಕ್ ಶೆವ್ರಾನ್. ಸೌಮ್ಯ S ಶೆಟ್ಟಿ, 45 ಇಯರ್ ಮೊನಾರ್ಕ್ ಶೆವ್ರಾನ್. ಜಯರಾಜ ಶೆಟ್ಟಿ, 10 ಇಯರ್ಸ್. ಕನಕವಲ್ಲಿ ಕೇದಿಗೆ, 10 ಇಯರ್ಸ್. ನಿಖಿಲ್ ಬಿ ಶೆಟ್ಟಿ, 10 ಇಯರ್ಸ್. ಈ ಸಂಸ್ಥೆಯ 3 ಸದಸ್ಯರು
ಈ ಸಂಸ್ಥೆಯ 3 ಸದಸ್ಯರು ಈ ವರ್ಷ MJF PMJF ಆಗಿ ಎನ್ರೋಲ್ ಆಗಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೇನೆ. ಲಯನ್ ಚರಣ್ ಆಳ್ವಾ, ಲಯನ್ ಸೌಜನ್ಯ ಹೆಗ್ಡೆ ಹಾಗೂ ಲಯನ್ ಲಾಜುವಂತಿ ರಮೇಶ್. ಕೇಳಿದಾಗ ಸ್ವಲ್ಪ ಜನರ ಆಗುವ ಅಭಿಪ್ರಾಯ ಉಂಟು, ಆದರೆ ನನಗೆ ಗೊತ್ತಿರೋ ಹಾಗೆ ಗೆಸ್ ಮಾಡಿ ಸ್ವಲ್ಪ ಹೆಸರು ಬರೆದಿದ್ದೇವೆ. ದಯವಿಟ್ಟು ಬನ್ನಿ. ನಿಮಗೆ ಒಂದು 53,000 ಕೊಡ್ಬೋದು. ನನಗೋಸ್ಕರ ಕೊಡಬೇಡಿ, ಡಿಸ್ಟಿಕ್ಕಿಗೋಸ್ಕರ, ಮಲ್ಟಿಪಲ್ ಇಂಟರ್ನ್ಯಾಷನಲ್ಗೋಸ್ಕರ. ನಿಮ್ಮ ಹಣ ಎಲ್ಲಿಗೂ ಹೋಗೋದಿಲ್ಲ, ಡೈರೆಕ್ಟ್ ಇಂಟರ್ನ್ಯಾಷನಲ್ಗೆ ಹೋಗಿ ನಿಮಗೆ ಫ್ಲೇಕ್ ಮತ್ತು ಪಿನ್ನು. ಮತ್ತು ನೀವೊಂದು ಸದಸ್ಯರಾದರೆ 12,000 ಪಾಯಿಂಟ್ ಸಿಗ್ತದೆ. ದಯವಿಟ್ಟು ಬನ್ನಿ. ಎಕ್ಸಲೆನ್ಸ್ ಅವಾರ್ಡ್ ಲಾಸ್ಟ್ ಇಯರ್ದು ಬಂದಿದೆ. ದಯವಿಟ್ಟು ಇದನ್ನು ಸ್ವೀಕರಿಸಿ. LC ಅಶೋಕ್ ನಗರ, ನ್ಯೂ ಮೆಂಬರ್ಸ್ 23 and 24 ಲಾಸ್ಟ್ ಇಯರು. ಇದೊಂದು ತುಂಬ ನ್ಯೂ ಮೆಂಬರ್ಸ್ ಯಾರ್ಯಾರು ಆಗಿದ್ದಾರೆ ಅವರಿಗೆಲ್ಲ ಪಿನ್ ಬಂದಿದೆ. ದಯವಿಟ್ಟು ಸ್ವೀಕರಿಸಿ. ಇವತ್ತು ನಿಮ್ಮ ಮೆಲ್ವಿನ್ ಡಿಸೋಜ್ ಅವರು ಲಾಸ್ಟ್ ಇಯರ್ ನೀವು ಮಾಡಿದಂಥ ಕೆಲಸಕ್ಕೆ ಈ ವರ್ಷ ನಿಮಗೆಲ್ಲ ಪಿನ್ ಬಂದಿದೆ. ಅದನ್ನೆಲ್ಲ ಅವರೇ ಕೊಡ್ತಾ ಇದ್ದಾರೆ, ತಗೊಳ್ಳಿ. ಈಗ ನಾನು MJF ಅವರು ಕರಿತೇನೆ, ಬರಬೇಕು. ನವೀನ್ ಶೆಟ್ಟಿ ಒಬ್ಬರು ಬನ್ನಿ. ನರೇಶ್ ಕುಮಾರ್ ಪ್ರೆಸಿಡೆಂಟ್. ಶಾಲಿನಿ ಬನ್ನಿ ಬನ್ನಿ ಬನ್ನಿ. ನಾರಾಯಣ್ ಅವರೇ ಬನ್ನಿ ಬನ್ನಿ. ವಜ್ರಾಕ್ಷಿ, ಲೋಕೇಶ್ ಉಲ್ಲಾಲ್, ತಾರಾ ಭಂಡಾರಿ, ನಿಖಿಲ್ ಶೆಟ್ಟಿ, ಸೌಮ್ಯ ಹೆಗಡೆ, ಅರುಣ್ ಪ್ಲೀಸ್ ಕಮ್. ಇನ್ಯಾರಿದ್ದಾರೆ? ಬಲ್ಲಿ ನಾವೇ ಬಾಯ್ಬಿಟ್ಟು ಕೇಳಬೇಕಂತ ಪರಿಸ್ಥಿತಿ ಬಂತು. ಅವರವರು ಮನಸ್ಸು ಕೊಟ್ಟು ಬರಬೇಕು ಅಂತೆಲ್ಲ ನಮಗೆ ಮುಂಚೆಯಿಂದಲೇ ಕಾಂಟ್ಯಾಕ್ಟ್ ಇದ್ದವರು. ಕೆಲವು ಜನರು ನಾವು ಹಿರಿಯ ಸದಸ್ಯರಿರಲಿ ಕಿರಿಯ ಸದಸ್ಯರಿರಲಿ ಅವರಿಗೆ ಒಂದು ರೆಸ್ಪೆಕ್ಟ್ ಆಗಿ ನಾವು ಒಂದು ಬ್ರದರ್ಸ್ ಇದ್ದೆವು. ಅವರಿಗೆ ಒಂದು ಇವತ್ತು MJF ಆಗಲಿಕ್ಕೆ ಹೇಳಿದೆವು, ಸಿಸ್ಟರ್ಸಿಗೆ ಹೇಳಿದೆವು. ಅವರೆಲ್ಲ ಮುಂದೆ ಬಂದಿದ್ದಾರೆ. ಇದೊಂದು ಒಳ್ಳೆಯ ಅವಕಾಶ. ನಿಮಗೆ 20+30,000 ಸಬ್ಸಿಡಿ ಕೊಡ್ತೇವೆ. ಅದರ ಜೊತೆಯಲ್ಲಿ ನೀವು 53,000 ನಮಗೆ ಕೊಟ್ಟರೆ ಸಾಕು.
ಮೋಟಿವೇಟಿಂಗ್ ಅಸ್ ಅಂತ ಹೇಳ್ತಾ ಮುಂದಕ್ಕೆ ದಿಸ್ ದ ಟೈಮ್ ಫಾರ್ ಫೆಲಿಸಿಟೇಷನ್. ಐ ರಿಕ್ವೆಸ್ಟ್ ಆರ್ ರೆಸ್ಪೆಕ್ಟೇಬಲ್ IPDG ಡಾಕ್ಟರ್ ಮೆಲ್ವಿನ್. ಕೇವಲ ಕ್ಲಬ್ಬಿನಲ್ಲಿ ಮಾತ್ರವಲ್ಲ, ನಮ್ಮ ಜಿಲ್ಲೆಯಲ್ಲಿ ಕೂಡ ಭಾಳಷ್ಟು ಜನ ಲೀಡರ್ಶಿಪ್ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಈ ವರ್ಷ ಈ ಕ್ಲಬ್ಬಿನಿಂದ ನಮ್ಮ ಜಿಲ್ಲೆಯ 3 ದೊಡ್ಡ ಪ್ರೋಗ್ರಾಮ್ಗಳು ಈ ಕ್ಲಬ್ಬಿನ ನಾಯಕತ್ವದಲ್ಲಿ ಆಗಿದೆ. ವಿಶೇಷವಾಗಿ ನಮ್ಮ ನಿಖಿಲ್ ಶೆಟ್ಟಿಯವರ ನಾಯಕತ್ವದಲ್ಲಿ, ಪಿಲಿಗುಬ್ಬು ಲೋಕೇಶ್ ಉಳ್ಳಲ್ರವರ ನಾಯಕತ್ವದಲ್ಲಿ ನಮ್ಮ ದೀಪಾವಳಿ ಕಾರ್ಯಕ್ರಮ, ಮೊನ್ನೆನೇ ಸೌಮ್ಯ ಹೆಗ್ಡೆ ಅವರ ನಾಯಕತ್ವದಲ್ಲಿ ಡಿಸ್ಟ್ರಿಕ್ಟ್ನ ಕಲ್ಚರಲ್ ಕಾರ್ಯಕ್ರಮ, ಅದರ ಜೊತೆಗೆ ನಮ್ಮ ಚರಣ್ರವರು ಝೋನ್ ಚೇರ್ಮನ್ ಆಗಿ, ಪ್ರಶಾಂತ್ರವರು ಪೀಸ್ ಪೋಸ್ಟರ್, ನಮ್ಮ ಸೌಜನ್ಯರವರು CQI, ನಮ್ಮ ಬಬಿತಾ ಲೋಕೇಶ್ ಅವರು ಕ್ಲಬ್ ಎಕ್ಸಲೆನ್ಸ್, ನವೀನ್ ಶೆಟ್ಟಿ ಅವರು ಕ್ಲಬ್ ಟ್ವಿನ್ನಿಂಗ್, ಹೀಗೆ ಮುಖ್ಯ ಸಂಯೋಜಕರಾಗಿ ಹಾಗೂ ಸುಮಾರು 21 ಮಂದಿ ಈ ಕ್ಲಬ್ಬಿನಿಂದ ಕ್ಯಾಬಿನೆಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 3 MJF PMJF ಕೂಡ ಈ ಸಲ ಕೊಟ್ಟಿದ್ದಾರೆ. ಇಂತಹ ಒಳ್ಳೆಯ ಕ್ಲಬ್ಬಿನಲ್ಲಿ ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ ಕಾರ್ಯಕ್ರಮ, ವಿಸಿಟ್ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆದಿದೆ. ಬಂದಿರುವ ನಿಮ್ಮೆಲ್ಲರ ಪರವಾಗಿ ಪ್ರೆಸಿಡೆಂಟ್ ನರೇಶ್ ಅವರಿಗೆ, ಸೆಕ್ರೆಟರಿ ಪೀಟರ್, ಟ್ರೆಜರರ್ ಲಜ್ವಂತಿ ಮತ್ತು ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ನರೇಶ್ ಅವರನ್ನು ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಕೂತ್ಕೊಂಡು ನೋಡುವಾಗ ನನಗೆ ಭಾಳಷ್ಟು ಖುಷಿ ಆಗ್ತದೆ. ಯಾಕಂದರೆ ಕಳೆದ ವರ್ಷ ಅಧ್ಯಕ್ಷರಾಗಿದ್ದವರು ಚರಣ್ರವರು, ಅವರು ಈ ಸಲ ಅವರ ಪಕ್ಕದಲ್ಲಿ ಝೋನ್ ಚೇರ್ಮನ್ ಆಗಿ ಕೂತಿದ್ದಾರೆ. ನರೇಶ್ ಅವರ ಸೆಕ್ರೆಟರಿ ಅವರಾಗಿದ್ದರು, ಈ ಸಲ ಅವರು ಅಧ್ಯಕ್ಷರಾಗಿದ್ದಾರೆ. ಯಾಕೆ ಹೇಳ್ತಿದ್ದೇನೆ ಅಂದರೆ, ಕಳೆದ ವರ್ಷದಿಂದ ನಾನು ಗಮನಿಸ್ತಿದ್ದೇನೆ, ಇವರಿಬ್ಬರು ಕೂಡ ಜಿಲ್ಲೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಜೊತೆಯಾಗಿ ಬರ್ತಿದ್ರು, ಜೊತೆಯಾಗಿ ಹೋಗ್ತಿದ್ರು. ನಾವು ಹೋಗಿ ಅವರ ಹತ್ರ ಮಾತನಾಡಬೇಕಲ್ಲ, ಯಾರು ಸಿಕ್ಕಿದ್ರು ಕೂಡ ಅವರು ಇಬ್ಬರು ಹೋಗಿ ಮಾತನಾಡ್ತಿದ್ರು, ಆತ್ಮೀಯತೆಯನ್ನು ಬೆಳೆಸಿದ್ರು. ಈ ವರ್ಷ ಕೂಡ ನಮ್ಮ ನರೇಶ್ ಅವರು ವರ್ಷದ ಆರಂಭದಿಂದ ಇವತ್ತಿನ ತನಕ ಈ ಕ್ಲಬ್ಬಿನಲ್ಲಿ ನಡೆದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನನಗೆ ವಾಟ್ಸಪ್ ಮುಖಾಂತರ ಇನ್ವೈಟ್ ಮತ್ತು ಕಾಲ್ ಮಾಡಿ ನನ್ನನ್ನು ಪರ್ಸನಲ್ ಆಗಿ ಕರೀತಾ ಇದ್ದರು. ಆದರೆ ಯಾವುದಕ್ಕೂ ನನಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ಬಂದಿದ್ದೇನೆ. ನಮ್ಮ ಕೋಡ್ ಆಫ್ ಎಥಿಕ್ಸ್ ಹೇಳ್ತಾ ಉಂಟು, ಟು ಬಿಲ್ಡ್ ಆ್ಯಂಡ್ ನಾಟ್ ಟು ಡಿಸ್ಟ್ರಾಯ್ ಅಂತ, ಕಟ್ಟುವ ಕೆಲಸ ಮಾಡುವ ಅಂತ ಹೇಳ್ತದೆ. ಇವರಿಬ್ಬರು ಕೂಡ ಯಂಗ್ಸ್ಟರ್ಗಳು, ಇವರು ಕಟ್ಟುವ ಕೆಲಸ ಮಾಡ್ತಿದ್ದಾರೆ. ಅವರನ್ನು ನೋಡುವಾಗ ಭಾಳಷ್ಟು ಖುಷಿ ಆಗ್ತದೆ. ವಿಶೇಷವಾಗಿ ನರೇಶ್ ಮತ್ತು ಚರಣ್ರವರಿಗೆ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಮೊದಲ 6 ಮಂತ್ಸಲ್ಲಿ ನಮ್ಮ ಡಿಸ್ಟ್ರಿಕ್ಕಿಗೆ ಭಾಳಷ್ಟು ಒಳ್ಳೆಯ ಲೀಡರ್ಶಿಪ್ ಕೊಟ್ಟಿದ್ದಾರೆ. ಮುಂದಿನ 6 ತಿಂಗಳು ಅದಕ್ಕಿಂತ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಬಂದಿರುವ ನಿಮಗೆಲ್ಲರಿಗೂ ದೇವರು ಉತ್ತಮ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನ್ಸ್. ನಮ್ಮ ಜಿಲ್ಲೆಯ ಹೆಮ್ಮೆಯ ಕ್ಲಬ್ ಲಯನ್ಸ್ ಕ್ಲಬ್ ಅಶೋಕನಗರ ಸುಮಾರು 45 ವರ್ಷಗಳ ಒಂದು ಇತಿಹಾಸ ಇರೋ ಒಂದು ಕ್ಲಬ್. ಮುಂಚೆ ವುಡ್ ಸೈಡಲ್ಲಿ ಕ್ಲಬ್ ಮೀಟಿಂಗ್ ನಡೀತಿತ್ತು. ಹೆಚ್ಚಿನವರಿಗೆ ಅಥವಾ ಕೆಲವರಿಗೆ ಅದರದ್ದು ನೆನಪು, ಸವಿ, ಬಟರ್ ಚಿಕನದು ಆ ಒಂದು ಘಮ ಪರಿಮಳ ಇವತ್ತಿಗೂ ನೆನಪಿರಬಹುದು. ಅದರ ನಂತರ ಸ್ವಲ್ಪ ಸಮಯ ಸುಮಾಸನದಲ್ಲಿ ಮತ್ತು ಈಗ ಅವರ ಸ್ವಂತ ಕಟ್ಟಡ ಲಯನ್ಸ್ ಅಶೋಕ ಭವನ ಒಂದು ಹೆಮ್ಮೆಯ ಒಂದು ನಮ್ಮ ಏನು ಮಂಗಳೂರಲ್ಲಿ ಹೆಮ್ಮೆಯ ಒಂದು ಕಟ್ಟಡ ಲಯನ್ಸ್ ಅಶೋಕ ಸೇವಾ ಭವನ ಎಂಬುದು ಅದರ ಒಂದು ಹೆಜ್ಜೆಯ ಗುರುತಾಗಿ ಎದ್ದು ನಿಂತಿದೆ. ಇದಕ್ಕೂ ವಿಶೇಷವಾಗಿ ಈ ಕಟ್ಟಡಕ್ಕೆ ಅವರಿಗೆ ಒಂದು ಖಂಡಿತವಾಗಿ ಜೋರಾದ ಚಪ್ಪಾಳೆ ತಟ್ಟಿ ಅಭಿನಂದಿಸಲೇಬೇಕು. ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಅವರ್ ಡಿಸ್ಟ್ರಿಕ್ಟ್ ದಟ್ ಸಚ್ ಎ ವಂಡರ್ಫುಲ್ ಲ್ಯಾಂಡ್ಮಾರ್ಕ್ ಇನ್ ಅವರ್ ಡಿಸ್ಟ್ರಿಕ್ಟ್. ಅಹಮದಾಬಾದಲ್ಲಿ ಒಂದು ಕ್ಲಬ್ ಇದೆ, ಅದಕ್ಕೆ ಸೇರಲಿಕ್ಕೆ 1 ಲಕ್ಷ ಅಡ್ಮಿಷನ್ ಫೀ ಪ್ಲಸ್ 1 MJF ಅಷ್ಟು ಕೊಟ್ಟರೆ ಮಾತ್ರ ಅದಕ್ಕೆ ಒಂದು ಸದಸ್ಯತನ. ಅಂಥದ್ದೇ ಒಂದು ಪ್ರೀಮಿಯಂ ಕ್ಲಬ್ ಇದ್ದರೆ ಅದು ಅಶೋಕನಗರ. ಅವ್ರದ್ದು ಮಿನಿಮಮ್ 25,000 ಎಂಟ್ರಿ ಫೀ. ಜೋರಾದ ಚಪ್ಪಾಳೆ ತಟ್ಟಬೇಕು. ಅದೊಂದು ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಅವರ ಒಂದು ಸದಸ್ಯತನ ಆಗಬೇಕಾದ್ರೆ ಅಷ್ಟೊಂದು ಏನು ಹಿಸ್ಟ್ರಿ ಇರಬೇಕು, ಅವರ ಸದಸ್ಯರ ಒಂದು ಪಾಸ್ ಆಗಬೇಕು, ಮತ್ತು ಅಷ್ಟು ದೊಡ್ಡ ಮೊತ್ತ ಕೊಟ್ಟು ಸೇರುವ ಒಂದು ಪ್ರೆಸ್ಟೀಜ್ ಆ ಒಂದು ಕ್ಲಬ್ಬಿಗೆ. It really improves the image of not only their club, of Lionism and of our district. Hats off to Lions Club of Ashoknagar. ಅವರು ಹೇಳಿದಾಗೆ ಸಿಂಹಪಾಲು ನಮ್ಮ ಡಿಸ್ಟ್ರಿಕ್ಟ್ ಇವೆಂಟ್ಸ್ಗಳ ಸಿಂಹಪಾಲು ಚೀಫ್ ಕೋಆರ್ಡಿನೇಟರ್ಸ್ ನಮ್ಮ ಲಯನ್ಸ್ ಕ್ಲಬ್ ಅಶೋಕನಗರದಿಂದ. ದಟ್ ಶೋಸ್ ದ ಕೈಂಡ್ ಆಫ್ ಟ್ಯಾಲೆಂಟ್ ಪೂಲ್ ದಟ್ ಇಸ್ ದೇರ್ ಇನ್ ದ ಲಯನ್ಸ್ ಕ್ಲಬ್ ಆಫ್ Ashoknagar. It's not easy to conduct 3 mega events of the year from one club, but they have done it, and they have done it in very good style. Hats off to all the coordinators and the 21 cabinet members supporting the district governor this year, and the pool of talent right from charter members, senior members and the newcomers, a very good mix of members. That's the strength of the Lions Club of Ashoknagar. This year's team
Naresh, Peter and Madam Lajwanti, they have done their work very well and shining in the district and the top ranks of our district. My compliments to the team and especially Charan. As IPDG said, ಅಣ್ಣ ತಮ್ಮಂದಿರಾಗಿ ಇದ್ದಾರೆ ನರೇಶ್ ಮತ್ತು ಚರಣ್ ಕೂಡ ಸೆಕ್ರೆಟರಿ ಆಗಿ ಪ್ರೆಸಿಡೆಂಟ್ ಆಗಿ ಈಗ ZC ಆಗಿ ಒಳ್ಳೆಯ ಒಂದು ಕೆಲಸ ಮಾಡಿ ಅವರ ಒಂದು ಕ್ಲಬ್ಗೆ ಮತ್ತು ನಮ್ಮ ಜಿಲ್ಲೆಗೆ ಒಳ್ಳೆಯ ಸೇವೆ ನೀಡ್ತಾ ಇದ್ದಾರೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸಿ ಲಯನ್ಸ್ ಕ್ಲಬ್ ಅಶೋಕನಗರದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಮ್ಮ ಜಿಲ್ಲಾ ಗವರ್ನರ್ ಈಗಾಗಲೇ ಖಂಡಿತ ನಮ್ಮ ಟಾರ್ಗೆಟ್ 100 ರೀಚ್ ಆಗೋ ಯಾವುದೇ ಸಂಶಯ ಇಲ್ಲ. ಈಗಾಗಲೇ ವಿ ಆರ್ ಇನ್ ದ ಟಾಪ್ ಆಸ್ ಫಾರ್ as the MGF contribution is concerned in the multiple, and definitely we will reach the century mark under the leadership of our district governor. We have got the top in cricket, peace poster, in the Isami also we are top, and this one also we are sure to reach the pinnacle of success under the leadership of our district governor. All the best to you, madam, for the remaining term in this year, and thank you for this opportunity. Thank you so much for ಅಧ್ಯಕ್ಷರಾದ ನರೇಶ್ ಅವರೇ, ಡಿಸ್ಟಿಕ್ ಗವರ್ನರ್ ಭಾರತಿ BM ಅವರೇ, IPDG ಮೆಲ್ವಿನ್ ಡಿಸೋಜ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಪದಾಧಿಕಾರಿಗಳೇ, PDG ವಸಂತ್ ಶೆಟ್ಟಿ ಅವರೇ ಮತ್ತು ಎಲ್ಲ ಲಯನ್ಸ್ ಬಂಧುಗಳೇ, ಫೋರ್ಮೋಸ್ಟ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಅವರ್ ಪ್ರೆಸಿಡೆಂಟ್ ನರೇಶ್, Secretary Peter Pinto and Treasurer Lajwanti for the exemplary work they have done in the past 7 months. ಈ ಬಹಳಷ್ಟು 7 ತಿಂಗಳಲ್ಲಿ ಬಹಳಷ್ಟು ಸೇವಾ ಚಟುವಟಿಕೆಗಳನ್ನು ಮಾಡಿ ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ಭಾಳಷ್ಟು ಸೇವಾ ಚಟುವಟಿಕೆಗೆ ಸುಮಾರು 1,30,30,000 ಸೇವಾ ಚಟುವಟಿಕೆಗಳನ್ನು ಇವತ್ತು ಕೂಡ ನಡೆಸಿಕೊಟ್ರು. ಸೊ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನರೇಶ್ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕಾಗ್ತದೆ. ಈಗಾಗಲೇ ಫಸ್ಟ್ VDG ಅವರು ಹೇಳಿದರು, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಯಾವುದೇ ಇವೆಂಟ್ ನಡೆದರೂ ಕೂಡ ಅವರ ಒಂದು ಇನ್ವಾಲ್ವ್ಮೆಂಟ್, ಪಾರ್ಟಿಸಿಪೇಷನ್ ಅದರಲ್ಲಿ ಇದ್ದೇ ಇದೆ. ನಿಮಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿ 45 ವರ್ಷದ ಒಂದು ಇತಿಹಾಸವುಳ್ಳ ಈ ಸಂಸ್ಥೆಯಲ್ಲಿ ಈ 45 ವರ್ಷಗಳಲ್ಲಿ ಜನರಿಗೆ ಬಹಳಷ್ಟು ಒಂದು ಸೇವಾ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಾವು ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಬಹಳಷ್ಟು ಈ ಸಂಸ್ಥೆ ಮಾಡಿದೆ. ಅದರಲ್ಲಿ ಮುಖ್ಯವಾದದಂಥ ಇಮೇಜ್ ಬಿಲ್ಡಿಂಗ್, ನಮ್ಮ ಲಯನ್ಸ್ ಸೇವಾ ಭವನ, ಮತ್ತು ನಾವು ನೋಡಿದೆವು ಬಸ್ ತಂಗುದಾಣ ಕೂಡ ಇದೆ, KPTಯಲ್ಲಿ ರಿಕ್ಷಾ ಆಟೋ ಸ್ಟ್ಯಾಂಡ್ ಕೂಡ ಇದೆ. ಅಂತಹ ಹಲವಾರು ಸೇವಾ ಇಮೇಜ್ ಬಿಲ್ಡಿಂಗ್ ಕಾರ್ಯಕ್ರಮಗಳನ್ನು ಈ ಸಂಸ್ಥೆ 45 ವರ್ಷಗಳಿಂದ ಮಾಡಿಕೊಂಡು ಬಂದಿದೆ. ಸೊ ಅದಕ್ಕೂ ಕೂಡ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಂದು ಈ ಸಂಸ್ಥೆ ಬಗ್ಗೆ ಹೇಳಬೇಕಾದ್ರೆ, ಇಲ್ಲಿ ಈ ಸಂಸ್ಥೆ ಯಾವುದೇ ಕಾರ್ಯಕ್ರಮಕ್ಕೆ ಬರುವಾಗ ಅವರು ತೋರಿಸೋ ಒಂದು ಪ್ರೀತಿ ವಿಶ್ವಾಸ, ಇದು ಈಗ ಅಂತಲ್ಲ, ನಾನು ಲಯನಿಸಮಿಗೆ ಸೇರಿದಾಗಿಂದ ನೋಡ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ಭಾಳ ಆತ್ಮೀಯತೆಯಿಂದ ಅವರು ನಮ್ಮನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಸಂಸ್ಥೆಯ ಯಾವುದೇ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಬಹಳ ಸಂತೋಷ ಆಗ್ತದೆ. ಮತ್ತೊಂದು, ನನಗೆ ಈ ಸಂಸ್ಥೆ ಜೊತೆ ಒಂದು ಬಾಂಧವ್ಯ ಇದೆ. ಯಾಕಂದರೆ ನಾನು RC ಆಗಿರುವಾಗ ಈ ಸಂಸ್ಥೆ ನನ್ನೊಂದಿಗೆ ಬಹಳಷ್ಟು ಒಂದು ಸಹಕಾರ ನೀಡಿದರು. ಎಲ್ಲ ಕಾರ್ಯಕ್ರಮದಲ್ಲೂ ಅವರ ಒಂದು ನಮ್ಮೊಂದಿಗೆ ಸೇರಿಕೊಂಡು ತುಂಬ ಕಾರ್ಯಕ್ರಮಗಳಲ್ಲಿ ನನಗೆ ಬಹಳಷ್ಟು ಸಹಕಾರ ನೀಡಿದರು. ಅದಕ್ಕೂ ಕೂಡ ನಾನು ಚಿರಋಣಿಯಾಗಿರ್ತೇನೆ. ಮತ್ತು ಈ ವರ್ಷ ನಮ್ಮ ಜಿಲ್ಲೆಗೆ 21 ಕ್ಯಾಬಿನೆಟ್ ಮೆಂಬರ್ಸ್ ಈ ಸಂಸ್ಥೆಯಿಂದ ಸೇರಿದ್ದಾರೆ. ಪ್ರಾಯಶಃ ನಾನು ಹೇಳೋದಾದರೆ, ಈ ವರ್ಷ 7 ತಿಂಗಳಲ್ಲಿ ನಮ್ಮ ಜಿಲ್ಲೆಗೆ ಅತ್ಯಂತ ನಮಗೆ ಸಹಕಾರ ಕೊಟ್ಟಂತಹ ಕ್ಲಬ್ ಅಂದರೆ ಲಯನ್ಸ್ ಕ್ಲಬ್ ಅಶೋಕ್ ನಗರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ 3 ಇವೆಂಟ್ಗಳ ಚೀಫ್ ಕೋಆರ್ಡಿನೇಟರ್ಸ್ ಈ ಸಂಸ್ಥೆಯಿಂದ ಇದ್ದಾರೆ. ಪಿಲಿಗೊಬ್ಬು ನಿಖಿಲ್ ಶೆಟ್ಟಿ ಅವರು, ಇದು ನಮ್ಮ ಡಿಸ್ಟ್ರಿಕ್ಟ್ನ ಮೊದಲನೇ ಇವೆಂಟ್, ಬಹಳ ಅದ್ಧೂರಿಯಾಗಿ ಅವರು ನಡೆಸ್ಕೊಟ್ರು, ನಿಮಗೂ ಅಭಿನಂದನೆಗಳು. ಅದೇ ರೀತಿ ಲೋಕೇಶ್ ಉಳ್ಳಾಳ್ ಅವರು ದೀಪಾವಳಿ ಸೆಲೆಬ್ರೇಷನ್ ನೀವು ನೋಡಿರ್ಬೋದು, ಅವರು ಮಾಡಿದಂಥ ಸಿದ್ಧತೆಗಳು ಮಳೆಯಿಂದ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು, ಬಟ್ ಬಹಳಷ್ಟು ಅವರು ಮಾಡಿದ ಅರೇಂಜ್ಮೆಂಟ್ಸ್ ನಿಜವಾಗಿಯೂ ಶ್ಲಾಘನೀಯ. ಅದೇ ರೀತಿ ಕಲ್ಚರಲ್ ಕಾಂಪಿಟೇಷನ್ ಸೌಮ್ಯ ಹೆಗ್ಡೆ ಅವರು ಅವರದೇ ಒಂದು ವಿಶಿಷ್ಟ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಈ ಸೌಜನ್ಯ ಹೆಗ್ಡೆ ಅವರು ಚೀಫ್ ಡಿಸ್ಟ್ರಿಕ್ಟ್ CQI ಕೋಆರ್ಡಿನೇಟರ್, ಎಲ್ಲ PST ಸೆಮಿನಾರ್ಗಳಲ್ಲೂ ಅವರು ಆ ಕಾರ್ಯಕ್ರಮವನ್ನೇ ಒಂದು ಜಿಂಗಾಲಾಲ ಅಂತ ಹೇಳಿ ಅದನ್ನು ಎಲ್ಲರನ್ನು ಆ್ಯಕ್ಟಿವ್ ಆಗಿ ಬಹಳ ಚೆನ್ನಾಗಿ ಅದನ್ನು ನಡೆಸ್ಕೊಡ್ತಾ ಬಂದಿದ್ದಾರೆ. ಅದೇ ರೀತಿ ಪ್ರಶಾಂತ್ ಶೆಟ್ಟಿ ಅವರು ಪೀಸ್ ಪೋಸ್ಟರ್ ಅದನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ. ಮತ್ತು
ಈ ವರ್ಷದ ಪೀಸ್ ಪೋಸ್ಟರ್ ನಮ್ಮ ಮಲ್ಟಿಪಲ್ನಲ್ಲಿ ಸಿಲೆಕ್ಟ್ ಆಗಿ ಈಗ ಇಂಟರ್ನ್ಯಾಷನಲಿಗೆ ಹೋಗಿದೆ. ನಿಮಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಬಬಿತಾ ಲೋಕೇಶ್ ಅವರು ಚೀಫ್ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಕ್ಲಬ್ ಎಕ್ಸಲೆನ್ಸ್, ನಿಮಗೂ ಅಭಿನಂದನೆಗಳು. ಮತ್ತು ನಮ್ಮ ಝೋನ್ ಚೇರ್ಪರ್ಸನ್ ಚರಣ್ ಆಳ್ವಾ ಅವ್ರ ಬಗ್ಗೆ ಕೂಡ ಒಂದು ಮಾತು ಹೇಳಲೇಬೇಕಾಗ್ತದೆ. ಬಹಳ ಆ್ಯಕ್ಟಿವ್ ಮೆಂಬರ್ ಮತ್ತು ಅವರಿಗೆ ಕೊಟ್ಟಂತಹ ಏನೇ ಪೋಸ್ಟ್ ಇರಲಿ ಅದಕ್ಕೆ ಅವರು 100% ಜಸ್ಟಿಸ್ ಮಾಡ್ತಾರೆ. ಮುಂದೆ ಕೂಡ ಜಿಲ್ಲೆಯಲ್ಲಿ ಒಂದು ನಾಯಕನಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳು ಅವರಲ್ಲಿ ಕಾಣ್ತಾ ಇದೆ. ನಿಮಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಡಾಕ್ಟರ್ ನವೀನ್ ಶೆಟ್ಟಿ ಅವರು ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಕ್ಲಬ್ ಟ್ವಿನ್ನಿಂಗ್ ಮತ್ತು ಇನ್ನೂ ಹಲವಾರು ಸದಸ್ಯರು ಈ ವರ್ಷ ನಮ್ಮೊಂದಿಗೆ ಜಿಲ್ಲೆಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಮುಂದೆ ಇನ್ನೂ 5 ತಿಂಗಳಿದೆ, ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗೆ ಇರಲಿ ಅಂತ ಕೇಳ್ಕೊಳ್ತಿದ್ದೇನೆ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಬಗ್ಗೆ ಹೇಳೋದಾದರೆ, ಈಗಾಗಲೇ IPDG ಮತ್ತು ಫಸ್ಟ್ VDG ಹೇಳಿದ್ದಾರೆ. ಭಾಳಷ್ಟು ಅಚೀವ್ಮೆಂಟ್ಸ್ ಈ ವರ್ಷ ಅವರು ಮಾಡಿದ್ದಾರೆ. ಕ್ಲಬ್ ಸರ್ವಿಸ್ ರಿಪೋರ್ಟಿಂಗಲ್ಲಿ 100%, ಮಲ್ಟಿಪಲ್ನಲ್ಲಿ MJF ಅಲ್ಲಿ ನಂಬರ್ 1ನಲ್ಲಿ ಇದ್ದಾರೆ. ಅದೇ ರೀತಿ ಪೀಸ್ ಪೋಸ್ಟರ್ ನಮ್ಮದು ಇಂಟರ್ನ್ಯಾಷನಲಿಗೆ ಹೋಗಿದೆ. ಕ್ರಿಕೆಟ್ನಲ್ಲಿ ಇಸಾಮೆ ಮತ್ತು ಮಲ್ಟಿಪಲ್ನಲ್ಲಿ ನಾವು ವಿನ್ನರ್ಸ್ ಆಗಿ ಹೊರಹೊಮ್ಮಿದ್ದೇವೆ. ಅದೇ ರೀತಿ ಇನ್ನೂ ಬಹಳಷ್ಟು ಈ ವರ್ಷ ಯಶಸ್ಸು ಮತ್ತು ಸಾಧನೆಯನ್ನು ಅವರು ಮಾಡಿದ್ದಾರೆ. ಮುಂದಿನ 5 ತಿಂಗಳಲ್ಲಿ ಇನ್ನೂ ಕೂಡ ನೀವು ನಿಮ್ಮ ಕನಸೆಲ್ಲ ನನಸಾಗಲಿ ಅಂತ ನಾನು ಆಶಿಸುತ್ತೇನೆ ಮೇಡಮ್. ಮತ್ತೊಮ್ಮೆ ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಏಪ್ರಿಲ್ 5 ಮತ್ತು 6ಕ್ಕೂ ನಮ್ಮ ಡಿಸ್ಟ್ರಿಕ್ಟ್ ಕನ್ವೆನ್ಷನ್ ಅಡ್ಯಾರ್ ಗಾರ್ಡನ್ನಲ್ಲಿ ನಡೆಯಲಿದೆ. ಅದಕ್ಕೂ ಕೂಡ ನೀವೆಲ್ಲರೂ ನಮ್ಮೊಂದಿಗೆ ಸೇರಬೇಕು ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನಿಸಮ್. Moving forward, may I now request the Chief District Coordinator for Club Welfare, Lion Govardhan K. Shetty, to felicitate on the occasion. Presiding Officer, the 46th President of this great club, Lions Club Ashok Nagar, my very good friend, Lion Naresh Shetty, District Governor, Lion B.M. Bharti, IPDG, Melvin D'Souza, First VDG, Arvind Shanoy, PMCC and PDG Vasan Shetty, galaxy of dignitaries on the dais, my dear fellow lion ladies, Leos and invited guests. At the outset, I would like to compliment the sponsored club, Lions Club Surathkal and Mulki jointly, who have sponsored this beautiful club 45 years back in the year 1997. And I remember, and also the charter members, the present charter members, H.R. Shetty, Narayan, Gopalan Nair, and all the charter members and the past presidents of this club. The way they have brought this club to such great heights, my compliments to them as well. Regarding Ashok Nagar, in the year 1995, as Kurpi said, that I used to visit Woodside regularly since many years, and later on, of course, Suma Southern. And what I found is, because whenever I used to meet Naveen Shetty and this particular place, I know the trouble they have taken to set right the documents, I think more than 15 years. So that's really a great task. And when it was built, I was here regularly to come and see how it's built. And it's all compliments to Naveen Shetty, the charter members, and all the members put together as a family. They have come together and made this beautiful club, because this is a Lions Club Ashok Nagar. It's like a family. This is a second home for them. Another thing is about Ashok Nagar is the talent, the great talent what they have here. Saujanya Hegde, who was already well known in the district, in the multiple, and now in the Assam as well. Prashant Shetty here, again, a very well-known MC everywhere. He is well-known here in the district. You have Manju, who is a well-known singer, and many more talents from Ashok Nagar. My compliments to them as well. Regarding the Secretary's report today, a born leader, Lion Peter Pinto. He is a born leader because the way he expressed, the way he delivered his Secretary report, it was so, what am I to say, meticulous, because every subject
on the heading. He was so clearly giving, and that's what I really appreciate. And because the services what they done, even today, the service what they did, my hearty compliments to Naresh Shetty, President, Secretary Peter, and Lajendra Ramesh, and all the great members of this club for having done great selfless service. ಇನ್ನೊಂದು ನಮ್ಮ ಡಿ ಜಿ ವಿಷಯದ ಹೇಳಲಿಕ್ಕಿದ್ರೆ, ಅವರು ಎಲ್ಲ ಆ್ಯಕ್ಟಿವಿಟೀಸ್, ಎಲ್ಲ ಇವೆಂಟ್ಸ್ ಅವರು ಭಾರಿ ಅತ್ಯುತ್ತಮ ಆಗಿದೆ, ಯಶಸ್ವಿಯಾಗಿದೆ. ನಿಮಗೂ ಅಭಿನಂದನೆ ಮೇಡಮ್. ಹಾಗೆ ಮುಂದಿನ ದಿವಸ ಸಹ ನಿಮ್ಮದೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಆ್ಯಂಡ್ ರಿಗಾರ್ಡಿಂಗ್ ಅವರ್ ಚಿರಂತನ, ಮೈ ಕಾಂಗ್ರ್ಯಾಚುಲೇಷನ್ ಮೇಡಮ್ ಫಾರ್ ದ ಗ್ರೇಟ್ regional conference you had, and definitely you as a good leader, you are leading your clubs very well. My compliments to you. And our leader IPDG Melvin, my co-RC, he is one of the very great leader. I don't know, and 203 MGFs are done and successful here. My compliments to him as well. My best wishes to the first VDG line Kudpyarvin Shanai and my good friend Charan Alwa. I remember him when a couple of years back he was a new member and he was actually backstage. But now, my compliments to you, Charan. Definitely, all your clubs, you are leading very well. My compliments to you as well. And also my congrats to the Leo President here. Thank you very much for the time given. Long live Lions. Thank you so much, Lion. Venkatesh Hebbar, the region chairperson of Region 11, to felicitate on the occasion. ಸಭಾಧ್ಯಕ್ಷರಾದ ನರೇಶ್ ಶೆಟ್ರೆ, ಜಿಲ್ಲಾ ರಾಜ್ಯಪಾಲರಾದ ಭಾರತಿ ಬಿ ಎಂ ಅವರೇ, ವೇದಿಕೆ ಮೇಲಿರುವ IPDG ಮೆಲ್ವಿನ್ ಡಿಸೋಜರ್ ಅವರೇ, ವೇದಿಕೆ ಮೇಲಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಫಸ್ಟ್ VDG ಕುಡುಪಿ ಅರವಿಂದ್ ಶೆಣೈ ಅವರೇ, PMCC ಹಾಗೂ PDG ವಸಂತ್ ಶೆಟ್ರೆ, ಪ್ರಾಂತ್ಯದ ವಿವಿಧ ಕ್ಲಬ್ಗಳ ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಲಯನ್ಸ್ ಬಂಧುಗಳೇ, ನಮಸ್ತೆ. ಪ್ರಪ್ರಥಮವಾಗಿ ಲಯನ್ಸ್ ಕ್ಲಬ್ ಮುಲ್ಕಿ ಹಾಗೂ ಸುರತ್ಕಲ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ 46 ವರ್ಷಗಳ ಮೊದಲು ಒಂದು ಅತ್ಯುತ್ತಮ ಸಂಸ್ಥೆಯನ್ನು ನಮ್ಮ ಲಯನ್ಸ್ ಜಿಲ್ಲೆಗೆ ನೀಡಿದ್ದಕ್ಕಾಗಿ. ಅಲ್ಲದೆ ವಿಶೇಷವಾಗಿ ಈ ಬಾರಿ ಅಧ್ಯಕ್ಷರಾದ ನರೇಶ್ ಶೆಟ್ಟಿ ಹಾಗೂ ಕಾರ್ಯದರ್ಶಿ ಪೀಟರ್ ಪಿಂಟೋ ಹಾಗೂ ಕೋಶಾಧಿಕಾರಿ ಲಾಜವಂತಿಯವರ ಸಾರಥ್ಯದಲ್ಲಿ ಅತ್ಯುತ್ತಮವಾಗಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀರಿ. ಜಿಲ್ಲೆಯಲ್ಲಿ ಈಗಾಗಲೇ 31ನೇ ಸ್ಥಾನ ಹಾಗೂ ಅಡ್ಮಿನಿಸ್ಟ್ರೇಷನಲ್ಲಿ 4ನೇ ಸ್ಥಾನವನ್ನು ಹೊಂದಿಕೊಂಡಿದ್ದೀರಿ. ನಿಮ್ಮ ಮಾಜಿ ಅಧ್ಯಕ್ಷರುಗಳು ಹಾಗೂ ಸರ್ವ ಸದಸ್ಯರ ಸಹಕಾರದಿಂದ 10ರೊಳಗಿನ ಕ್ಲಬ್ ಆಗಿ ಮೂಡಿ ಬರಲಿ ಅಂತೇಳಿ ಆಶಿಸುತ್ತೇನೆ. ವಿಶೇಷವಾಗಿ ಈ ಕ್ಲಬ್ಗೆ ಇನ್ನೊಂದು ಅಭಿನಂದನೆ ಸಲ್ಲಿಸಲೇಬೇಕು. ಸ್ವಂತ ಕಟ್ಟಡವನ್ನು ಹೊಂದಿದ ಕ್ಲಬ್, ಅಲ್ಲದೆ ಜಿಲ್ಲೆಗೆ ಒಬ್ಬ ಮಾಜಿ ರಾಜ್ಯಪಾಲರಾದ ದಿವಂಗತ ದಿವಾಕರ್ ಶೆಟ್ಟಿಯವರನ್ನು ನೀಡಿದಂಥ ಕ್ಲಬ್ಬು, ಅಲ್ಲದೆ ಅನೇಕ 3 ಜನ ಸ್ಥಾಪಕ ಸದಸ್ಯರನ್ನು ಹೊಂದಿದ್ದಂಥ ಕ್ಲಬ್ಬು. ನಿಮ್ಮ ಕ್ಲಬ್ ಇನ್ನೂ ಒಳ್ಳೆಯ ಉತ್ತಮ ಸ್ಥಾನಕ್ಕೆ ಏರಲಿ ಅಂತೇಳಿ ಆಶಿಸುತ್ತೇನೆ. ವಿಶೇಷವಾಗಿ ನಮ್ಮ ವಲಯಾಧ್ಯಕ್ಷರಾದ ಚರಣ್ ಆಳ್ವರವರು ತಮ್ಮ ಕ್ಲಬ್ಗಳನ್ನು ಅತ್ಯುತ್ತಮವಾಗಿ ನಡೆಸಿಕೊಂಡು ಬರ್ತಾ ಇದ್ದೀರಿ. ನಿಮ್ಮ ಮುಂದಿನ ವಲಯಾಧ್ಯಕ್ಷ ಅವಧಿಯು ಉತ್ತಮವಾಗಲಿ ಎಂದು ಆಶಿಸುತ್ತೇನೆ. ಅಲ್ಲದೆ ನಮ್ಮ ರಾಜ್ಯಪಾಲರಾದ ಭಾರತ್ ಮೇಡಮ್ ಅವರು ಈಗಾಗಲೇ 35ಕ್ಕೂ ಅಧಿಕ ಜಿಲ್ಲಾ ರಾಜ್ಯಪಾಲರ ಭೇಟಿ ಹಾಗೂ 10ಕ್ಕೂ ಅಧಿಕ ಜಿಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿದ್ದೀರಿ. ನಿಮ್ಮ ಮುಂದಿನ ಅವಧಿಯು ಉತ್ತಮವಾಗಲಿ. ಅಲ್ಲದೆ ವಿಶೇಷವಾಗಿ 61 ಸದಸ್ಯರಲ್ಲಿ 21 ಜನ ಸದಸ್ಯರು ಸಂಪುಟದಲ್ಲಿದ್ದು ನಮ್ಮ ಜಿಲ್ಲಾ ಗವರ್ನರ್ನ ಕೈ ಬಲಪಡಿಸಿದ್ದೀರಿ. ಅದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ವಿಶೇಷವಾಗಿ ಸೌಜನ್ಯ ಮೇಡಮ್ ಅವರು ಮಲ್ಟಿಪಲ್ನಲ್ಲಿ ಒಂದು ಫ್ಯಾಕಲ್ಟಿಯಾಗಿ ಬಂದಿರೋದು ನಮಗೆ ಇದು ನಿಜಕ್ಕೂ ಹೆಮ್ಮೆ ಪಡುವಂಥ ವಿಚಾರ. ಅವಕಾಶಕ್ಕಾಗಿ ವಂದಿಸುತ್ತಾ ಲಾಂಗ್ ಲಿವ್ ಲೈನಿಸಮ್. ನಿನ್ನ ಹಾಗೆ ಇದೆ, ಇದು ಸಣ್ಣದಾಗಿ ಹಾಕ್ಕೊಳ್ಳಿ. ಮತ್ತು ಸಮಂತ್ ಒಳ್ಳೆ ಕೆಲಸ ಮಾಡಿ PSTಗಳನ್ನ ಸೇರಿಸ್ಕೊಂಡು ಯಾವಾಗಲೂ 2-3 ಸರ್ವಿಸ್ ಆ್ಯಕ್ಟಿವಿಟೀಸ್ ಅಥವಾ ಅವ್ರ ಮೆಂಬರ್ಶಿಪ್ಪ ಏನಾದರೂ ಮಾಡಿ ಸಮೀಕ್ಷೆನ ಕೇಳ್ಕೊಳ್ಳಿ. ಎಲ್ಲ ಅದಕ್ಕೂ ಇಂಪ್ರೂವ್ ಮಾಡಬೇಕು, ಅಲ್ಲೇ ಇರಬಾರ್ದು, ಸ್ವಲ್ಪ ಕಂಟಿನ್ಯೂ ಮಾಡಬೇಕು. ಆಯಿತಾ? ಓಕೆ ಎವ್ರಿವನ್, 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು.
ನಮ್ಮ ಕ್ಲಬ್ಬಿನ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ BM ಭಾರತಿಯವರ ಭೇಟಿಯ ಈ ಸಂದರ್ಭದಲ್ಲಿ ಇಂದಿನ ಸಭಾ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಮುತುವರ್ಜಿ ವಹಿಸಿ ನಡೆಸಿಕೊಟ್ಟ ನಮ್ಮ ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರು ಅಶೋಕ್ನಗರ ಅಧ್ಯಕ್ಷರಾದ ಲಯನ್ ನರೇಶ್ ಶೆಟ್ಟಿ MJF ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಸಭೆಯಲ್ಲಿ ನಮ್ಮ ಫೋಕಲ್ ಪಾಯಿಂಟ್ ಆಗಿರುವ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ BM ಭಾರತಿ ಮೇಡಮ್ ಅವರು ಬೆಳಗ್ಗಿನಿಂದಲೇ ನಮ್ಮ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತಿ ಉತ್ಸಾಹದಿಂದ ಪಾಲ್ಗೊಂಡು ನಿಮಗೆಲ್ಲರಿಗೋಸ್ಕರ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮನ್ನು ಹುರಿದುಂಬಿಸಿ ನಮ್ಮ ಪ್ರೀತಿಯ DG ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಾದ ನಮ್ಮ ಕ್ಲಬ್ಬಿನವರೇ ಆದ ಹಾಗೂ ಈಗಿನ ಝೋನಲ್ ಚೇರ್ಪರ್ಸನ್ ಲಯನ್ ಚರಣ್ ಆಳ್ವ ಇವರಿಗೆ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ರೀಜನಲ್ ಚೇರ್ಪರ್ಸನ್ ಆದ ಲಯನ್ ವೇಣಿ ಮರೋಳಿ ಅವರಿಗೆ ಅವರ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸಿ ಅವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಗೌರವಾನ್ವಿತ ಇಮಿಡಿಯೇಟ್ ಪಾಸ್ಟ್ ಗವರ್ನರ್ ಲಯನ್ ಮೆಲ್ವಿನ್ ಡಿಸೋಜಾ, ಫಸ್ಟ್ DG ಕುಡುಪಿ ಅರವಿಂದ್ ಶೆಣಾಯ್ ಅವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವೇದಿಕೆಯನ್ನು ಅಲಂಕರಿಸಿದ ನಮ್ಮ ಜಿಲ್ಲೆಯ ಲಯನ್ಸ್ ಕ್ಲಬ್ ಎಲ್ಲ ಅಧ್ಯಕ್ಷರುಗಳನ್ನು ಗೌರವಿಸಿ ಅವರೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ PDG ವಸಂತ್ ಕುಮಾರ್ ಶೆಟ್ಟಿ ಅವರಿಗೂ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮವರೇ ಆದ ನಮ್ಮ ಕ್ಲಬ್ಬಿನ ಸೆಕ್ರೆಟರಿ ಆಂಥನಿ ಪಿಂಟೋ ಅವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೂ ಲಿಯೋ ಕ್ಲಬ್ಬಿನ ಅಧ್ಯಕ್ಷರಾದ ಶಮಂತ್ ಆಳ್ವ ಅವರಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ಇವತ್ತಿನ ಮಾಸ್ಟರ್ ಆಫ್ ಸೆರೆಮನಿಯನ್ನು ನಡೆಸಿಕೊಟ್ಟ ನಮ್ಮ ಪ್ರಶಾಂತ್ ಶೆಟ್ಟಿ ಅವರಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಕ್ಲಬ್ಬಿನ ಆಧಾರ ಸ್ತಂಭಗಳಾಗಿರುವ ನಮ್ಮ ಗೌರವಾನ್ವಿತ ಚಾರ್ಟರ್ಡ್ ಮೆಂಬರ್ಸ್, ಹಿರಿಯ ಮೆಂಬರ್ಸ್ ಹಾಗೂ ಎಲ್ಲ ಹೆಮ್ಮೆಯ ಸದಸ್ಯರಿಗೂ ಹಾರ್ದಿಕ ಧನ್ಯವಾದಗಳು. ಈ ಎಲ್ಲ ಸಮಾರಂಭಗಳಿಗೆ ಸುಂದರವಾದ ವೇದಿಕೆಯನ್ನು ಒದಗಿಸಿಕೊಟ್ಟ ಲಯನ್ ಸೇವಾ ಟ್ರಸ್ಟ್ ಅಶೋಕನಗರ ಇದರ ಅಧ್ಯಕ್ಷರಾದ ಲಯನ್ ನವೀನ್ ಶೆಟ್ಟಿ ಮತ್ತು ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಕೂಡ ಅನಂತ ಧನ್ಯವಾದಗಳು. ಅವಕಾಶಕ್ಕಾಗಿ ವಂದನೆಗಳು. ಲಾಜವಂತಿ ಮೇಡಮ್ ಅವರಿಗೆ